ಜನ್ಮ ನೀಡಿದ ನನಗೆ ಧ್ಯಾನವನ್ನು ಕಲಿಸಿಕೊಟ್ಟ ನನ್ನ ಅಕ್ಕನಿಗೆ ಹಾಗೂ ಜೂಮ್ ಮತ್ತು ಯೂಟ್ಯೂಬ್ ಮುಖಾಂತರ ವೀಕ್ಷಿಸುತ್ತಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಹಾಗೆ ಈ ಅವಕಾಶವನ್ನು ಮಾಡಿಕೊಟ್ಟಿರುವ PSSM ಮೈಸೂರು ಅವರಿಗೆ ಮತ್ತು ವಿನಯ್ ಸರ್ಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ. ಓಕೆ ಸ್ನೇಹಿತರೆ, ಸೊ ಧ್ಯಾನ ಅನುಭವ ಅಂತ ಹೇಳಿದ್ರು. ಖಂಡಿತ ಪ್ರತಿಯೊಬ್ಬ ಧ್ಯಾನಿಗೆ ಅವರ ಒಂದು ಜೀವನದಲ್ಲಿ ಧ್ಯಾನಕ್ಕಿನ ಮುಂಚೆ ಜೀವನ, ಧ್ಯಾನದ ನಂತರ ಜೀವನ ತುಂಬಾ ವಿಶೇಷವಾಗಿರುತ್ತೆ. ಸೊ ಧ್ಯಾನಕ್ಕಿನ ಮುಂಚೆ ಜೀವನ ನಿಜವಾಗ್ಲೂ ಎಷ್ಟು ನಾವು ಅದನ್ನ ಹೇಗ್ ಕಳೆದಿದೀವಿ ಅನ್ನೋ ಒಂದು ಸರಿ ತುಂಬಾ ದುಃಖ ಆಗತ್ತೆ. ಅಂದ್ರೆ ಧ್ಯಾನ ಅನ್ನೋದು ಆ ಜ್ಞಾನ ತುಂಬಾ ಅರ್ಲಿ ವಯಸ್ಸು, ಅಂದ್ರೆ ತುಂಬಾ ಬೇಗ ಚಿಕ್ಕ ವಯಸ್ಸಲ್ಲೇ ಬಂದ್ರೆ ನಿಜವಾಗ್ಲೂ ಬಹಳ ಅದೃಷ್ಟ ಅಂತ ಭಾವಿಸ್ತೀನಿ. ಬಟ್ ಆದ್ರೂ ಯಾರ್ಯಾರ ಲೈಫಲ್ಲಿ ಯಾವಾಗ ಬರ್ಬೇಕೋ ಅವಾಗೆ ಬರ್ತೀವಿ ಅಂತೆ. ಸೊ ಯಾವಾಗ ಬಂದಿದೀವೋ ಅವಾಗ ನಾವು ಅರ್ಥ ಮಾಡ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಾನು ಯಾವಾಗ್ಲೂ ಪ್ರತಿಯೊಂದು ಸೆಷನ್ ನಲ್ಲಿ ಅದನ್ನೇ ಹೇಳ್ತೀನಿ. ಧ್ಯಾನದ ಅನುಭವ, ಧ್ಯಾನದ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ನೀವು ನಿಮ್ಮ ಜೀವನದಲ್ಲಿ ಏನನ್ನ ಅಳವಡಿಸ್ಕೊಳ್ತೀರಾ ಧ್ಯಾನದಿಂದ, ಅದು ನಿಜವಾದ ಆತ್ಮದ ಉದ್ಧಾರ ಅಂತ ನಾನ್ ನಂಬಿದ್ದೀನಿ. ಹಾಗಾದ್ರೆ ಅದೇ ನನ್ನ ಜೀವನದಲ್ಲಿ ಮುಂದೆ ತಗೊಂಡು ಹೋಗೋಕೆ ಸಹಾಯ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ನನ್ನ ಒಂದು ಧ್ಯಾನ ಜರ್ನಿ ಕೂಡ ಎಲ್ಲರ ಹಾಗೆ ಪ್ರಾರಂಭ ಆಗಿದ್ದು. ಒಬ್ಬೊಬ್ಬರಿಗೆ ಒಂದೊಂದ್ ತರ ಧ್ಯಾನಕ್ಕೆ ಬರಕ್ಕೆ ಕಾರಣ ಆಗಿರುತ್ತೆ. ಬಹುಶಃ ಬಹಳಷ್ಟು ಜನಕ್ಕೆ ಒಂದು ಆರೋಗ್ಯದಿಂದ ಬರ್ತಾರೆ, ಅಥವಾ ಒಂದು ಹಣಕಾಸಿನ ಸಮಸ್ಯೆಯಿಂದ ಬರ್ತಾರೆ, ಅಥವಾ ಇನ್ನೂ ಕೆಲವರು ತುಂಬಾ ಇಚ್ಛೆಯಿಂದ ಬರ್ತಾರೆ, ಇಲ್ಲೋ ಏನೋ ಒಂದು ಕಾರಣ ಇರುತ್ತೆ. ಕಾರ್ಯ ಕಾರಣ ಸಂಬಂಧ ಅಂತ ಹೇಳ್ತೀವಿ. ಅದೇ ರೀತಿ ಒಂದು ಕಾರಣದಿಂದ ಧ್ಯಾನಕ್ಕೆ ಬರ್ತೀವಿ. ಸೊ ನನ್ನ ಒಂದು ರೀಸನ್ ಮೇನ್ ಏನಾಗಿತ್ತು ಅಂದ್ರೆ ನನಗೆ ತುಂಬಾ ಹೆಲ್ತ್ ಇಶ್ಯೂ ಇತ್ತು. ಹೆಲ್ತ್ ಇಶ್ಯೂ ಅಂದ್ರೆ ಏನಿಲ್ಲ, ನಾನು ಆಲ್ಮೋಸ್ಟ್ ಐ ಥಿಂಕ್ 25 ನನ್ನ ಏಜ್ ಕರೆಕ್ಟ್ ಆಗಿ ನೆನಪಿಲ್ಲ, 2004 ಅಲ್ಲಿ ನನಗೆ ತುಂಬಾ ಇದ್ದಕ್ಕಿದ್ದಾಗೆ ಒಂದಿನ ತುಂಬಾ ಬ್ಯಾಕ್ ಪೇನ್ ಇತ್ತು. ಆ ಬ್ಯಾಕ್ ಪೇನ್ ಎಷ್ಟಿತ್ತು ಅಂದ್ರೆ ಕೂರಕ್ ಆಗ್ತಿರ್ಲಿಲ್ಲ, ಬೆಂಡ್ ಮಾಡಕ್ ಆಗ್ತಿರ್ಲಿಲ್ಲ, ಏನು ಮಾಡಕ್ ಆಗ್ತಿರ್ಲಿಲ್ಲ. ಸಡನ್ ಆಗಿ ಇಷ್ಟು ಬ್ಯಾಕ್ ಪೇನ್ ಎಲ್ಲಿಂದ ಬಂತು ಅಂತ ನನಗೆ ಗೊತ್ತಾಗದೆ ತುಂಬಾ ನನಗೆ ಆತಂಕ, ತುಂಬಾ ಭಯ ಆಯ್ತು. ಸೊ ಈ ಬ್ಯಾಕ್ ಪೇನ್ಗೆ ಕಾರಣ ಅಂತ ಡಾಕ್ಟರ್ ಹತ್ರ ಹೋದಾಗ ಅವರು ನಿಮ್ಗೆ ಡಿಸ್ಕ್ ಆಗಿದೆ ಬ್ಯಾಕ್ ಅಲ್ಲಿ, ಸೊ ನಿಮ್ಗೆ ಕಂಪ್ಲೀಟ್ ಆಗಿ 1-2 ತಿಂಗಳು ಬೆಡ್ ರೆಸ್ಟ್ ಬೇಕು, ಫಿಸಿಯೋಥೆರಪಿ ಕೂಡ ಮಾಡ್ಬೇಕು, ನಂತರ ನೀವು ಓಕೆ ಆಗ್ತೀರಾ ಅಂತ ಹೇಳಿದ್ರು. ಅದೇ ಏನೋ ಗೊತ್ತಿಲ್ಲ, ನನ್ ಮಗಳು ಆಗಿನ ಚಿಕ್ಕವಳಿದ್ಲು, 2 years ಇದ್ಲು, 2 to 3 years ಇದ್ಲು. ಸೊ ಆಲ್ ಆಫ್ ಎ ಸಡನ್ ಅವರು 2 months ಬೆಡ್ ರೆಸ್ಟ್ ಜೊತೆಗೆ ನೀವೇನು ಭಾರ ಹೆತ್ತಾಗಿಲ್ಲ, ಕೂತ್ಕೊಳಂಗಿಲ್ಲ ಕೆಳಗಡೆ, ಸೊ ಈ ರೀತಿ ಎಲ್ಲ ರಿಸ್ಟ್ರಿಕ್ಷನ್ಸ್ ಹೇಳಿದ್ರಲ್ವಾ, ನನಗೆ ತುಂಬಾ ಭಯ ಆಯ್ತು. ಭಯದ ಜೊತೆಗೆ ಅದೇನೋ ಗೊತ್ತಿಲ್ಲ, ತುಂಬಾ ನೆಗೆಟಿವ್ ಥಾಟ್ಸ್ ಬರಕ್ ಶುರು ಆಯ್ತು. ಅಂದ್ರೆ ನನ್ ಲೈಫ್ ಫುಲ್ ಹೀಗೆ ಇದ್ಬಿಡ್ತೀನ, ನಾನು ಇದರಿಂದ ಹೊರಗ್ ಬರಲ್ಲ. ಸೊ ನಾನು ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋದ್ರಿಂದ ನಾನು ಎಲ್ಲರೂ ವರ್ಕ್ ಮಾಡ್ತಾ ಇರ್ತಾರೆ, ನಾನು ಹಾಗೆ ಇರ್ಬೇಕು, ನಾನು ಹೆಂಗಪ್ಪ ಮುಂದೆ, ಏನೇನೋ ಯೋಚನೆಗಳು. ಸೊ ಯಾವಾಗ್ಲೂ ಆಗ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಬಂದಾಗ ಮನುಷ್ಯನಿಗೆ ಅದರಿಂದ ಹೊರಗ್ ಬರೋದು ಸಮಸ್ಯೆ ಆಗಿರಲ್ಲ, ಆದ್ರೆ ಇದರಿಂದ ಏನು ಬ್ಯಾಡ್ ಕಾನ್ಸಿಕ್ವೆನ್ಸಸ್ ಅಂದ್ರೆ ತುಂಬಾ ಕೆಟ್ಟ ಪ್ರಭಾವ ಏನಾಗುತ್ತೆ ನಮ್ಮ ಲೈಫ್ ಅಲ್ಲಿ, ನಮ್ಮ ಜೀವನದಲ್ಲಿ ಅನ್ನೋದೇ ಎಲ್ಲರಿಗೂ ಒಂದು ಆತಂಕ ಅಥವಾ ದುಃಖ ಆಗಿರುತ್ತೆ. ಸೊ ಎಲ್ಲರ ಹಾಗೆ ನಾನು ಅದೇ ರೀತಿ ಇದೆ. ಬಟ್ ಒಂದು ವಿಷಯ ಏನು ಅಂದ್ರೆ, ನಾನ್ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನನ್ನ ಇಬ್ರು ಸಿಸ್ಟರ್ಸ್, ನಾವು 4 ಸಿಸ್ಟರ್ಸ್, 4 ಜನ ಅಕ್ಕ ತಂಗಿಯರು. ಸೊ ನನ್ನ ಇಬ್ರು ಅಕ್ಕಂದ್ರು ಮತ್ತೆ ನನ್ನ ತಮ್ಮ ಆಲ್ರೆಡಿ ಧ್ಯಾನದಲ್ಲಿದ್ರು. ಸೊ ಅವರು ಪ್ರತಿ ಸರಿ ಹೇಳ್ತಾ ಇದ್ರು ಧ್ಯಾನ ಮಾಡು ಅಂತ. ನಾನು ಆ ವಯಸ್ಸಲ್ಲಿ ಧ್ಯಾನ ಅಂದ್ರೆ ಕಣ್ಮುಚ್ಕೊಂಡು ಕುತ್ಕೊಳೋದು, ಇದ್ರಲ್ಲಿಂದ ಏನ್ ಬರುತ್ತೆ, ವಯಸ್ಸಾದ್ಮೇಲೆ ಮಾಡಿ, ನೀವೆಲ್ಲ ಬಿಟ್ಟು ಈಗ ಎಲ್ಲ ಬಿಟ್ಟು ಎಲ್ಲಿ ಹೋಗ್ತೀರಾ ಹಾಗೆ ಹೀಗೆ ಅಂತ ನಾನು ಕೂಡ ತಮಾಷೆ ಮಾಡ್ತಾ ಇದ್ದೆ. ಸೊ ಹೀಗಿರುವಾಗ ಅವತ್ತು ತುಂಬಾ ಬ್ಯಾಕ್ ಪೇನ್ ಬಂತಲ್ಲ, ಸೊ ನಾನು ಡಾಕ್ಟರ್ ಹತ್ರ ಕೇಳಿ ಟ್ರೀಟ್ಮೆಂಟ್ ತಗೊಳಕ್ಕೆ ನಂಗೆ ಇಷ್ಟ ಇರ್ಲಿಲ್ಲ. ಆಲ್ ಆಫ್ ಎ ಸಡನ್ ನನ್ಗೆ ಕಾಲ್ ಮಾಡಿದ ತಕ್ಷಣ ನನ್ನ ಸಿಸ್ಟರ್, ಅಲ್ಲಿ ಒಂದು ಹಳ್ಳಿಯಲ್ಲಿ ಟ್ರೀಟ್ಮೆಂಟ್ ಇತ್ತು, ಪಟ್ಟಿ ಹಾಕ್ಬಿಟ್ಟು ಬೆಡ್ ರೆಸ್ಟ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ, ಅಲ್ಲಿ ಏನು ಎಕ್ಸ್ಟ್ರಾ ಮೆಡಿಸಿನ್ಸ್ ಏನು ಕೊಡಲ್ಲ ಅವರು. ಸೊ ನಾನು ಆ ಟ್ರೀಟ್ಮೆಂಟು ಈ ಒಂದು ರೆಸ್ಟ್ ಆಗುತ್ತೆ ಅಂತ ನಾನು ಅಕ್ಕನ ಹೋಗ್ಬೋದು, ಇಲ್ಲಿ ಕಂಪ್ಲೀಟ್ ಆಗಿ ಒಂದು 15 days ರೆಸ್ಟ್ ತಗೊಂಡೆ. ಸ್ವಲ್ಪ ಏನೋ ಕಮ್ಮಿ ಆಗಿತ್ತು, ಬಟ್ ನನ್ನಲ್ಲಿ ಆ ಒಂದು
ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನ್ ಕೂತಿತ್ತಲ್ಲ ಭಯ, ಒಂದು ಆತಂಕ, ಅದು ಹೋಗಿರ್ಲಿಲ್ಲ. ಸೊ ಅದರಿಂದ ಇನ್ನು ಪೇನ್ ತುಂಬಾ ಇತ್ತು. ಸೊ ಆಗ ಆಮ್, ಯಾವಾಗ್ಲೇ ಸುಮ್ನೆ ಹೇಳಿದ್ರೆ ಯಾರು ಕೇಳಲ್ಲಂತೆ, ಏನಾದ್ರೂ ಒಂದ್ ಬಂದ್ರೆ ಅವಾಗ ನಾವು ಅದನ್ನ ಮಾಡ್ತೀವಂತೆ. ಹಾಗೆ ನನ್ನ ಅಕ್ಕ, ನೀನು ಇಷ್ಟು ಸಫರ್ ಪಡ್ತಾ ಇದೀಯಾ, ಇಲ್ಲಿ ಹೆಂಗು ರೆಸ್ಟ್ ಅಲ್ಲಿ ಇದೀಯಾ, ಯಾಕೆ ನೀನ್ ಧ್ಯಾನ ಮಾಡಬಾರ್ದು? ಸೊ ಏನು ಧ್ಯಾನ ಅಂದ್ರೆ ಏನ್ ಕಷ್ಟ ಇಲ್ಲ, ಸುಮ್ನೆ ಕುತ್ಕೊಂಡು ಧ್ಯಾನ ಮಾಡೋದು, ಕಣ್ ಮುಚ್ಕೊಂಡು ಕುತ್ಕೋ ಅಷ್ಟೇ, ನೀನ್ ಮಾಡೋ ಕೆಲ್ಸ ಏನು ಇಲ್ಲ ಅಂತ. ಸೊ ಆಯ್ತು ಅಂತ ನಾನು ಒಂದಿನ ಸರಿ ಅಂತ, ಆಲ್ರೆಡಿ ಒಂದು 15 to 20 days ಆಗಿತ್ತು ನಾನು ರೆಸ್ಟ್ ಅಲ್ಲಿ ಇರಕ್ಕೆ. ತುಂಬಾ ಕೆಳಗಡೆ ಕೂರ್ತಿರ್ಲಿಲ್ಲ. ಬಟ್ ಧ್ಯಾನಕ್ಕೆ ಮಾತ್ರ ಅವತ್ತು ಕೆಳಗಡೆನೆ ಕೂತಿದ್ದೆ. ಕೆಳಗಡೆ ಕೂತ್ಕೊಂಡು ಆ ನಾನು ಧ್ಯಾನ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಮೇಲ್ಗಡೆ ಎದ್ದಾಗ 1 hour ಆಗಿತ್ತು ಮೆಡಿಟೇಷನ್. ನನ್ಗೆ ಅನ್ಸ್ಲೇ ಇಲ್ಲ 1 hour ನಾನು ಮೆಡಿಟೇಷನ್ ಮಾಡಿದೀನಿ ಅನ್ಸ್ಲಿಲ್ಲ. ಅವರು ಕೂಡ ಎಬ್ಬಿಸ್ಲಿಲ್ಲ. ಒಂದು ರೂಮಲ್ಲಿ ಅವ್ರು ಕೂಡ ಪೀಸ್ ಆಫ್ ಮೈಂಡ್ ಅಲ್ಲಿ ಇತ್ತು. ಅಲ್ಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲಿಲ್ಲ. ಕೂರ್ಸೋದ್ರು. ನಂಗೆ ಅವಾಗ ಎದ್ದ ಮೇಲೆ ಏನೋ ಒಂಥರ ರಿಲ್ಯಾಕ್ಸ್ ಆಯ್ತು, ಏನೋ ಒಂಥರ ಸಮಾಧಾನ ಆಯ್ತು. ಒಂಥರ ಆ ಭಯದ ಒಂದು ಸಿಚುಯೇಷನ್ ಆ 1 hour ನನ್ನಲ್ಲಿ ಇರ್ಲಿಲ್ಲ. ಅವಾಗ ನಾನ್ ಡಿಸೈಡ್ ಮಾಡ್ದೆ, ನಾನ್ ಅನ್ಕೊಂಡೆ ಇದ್ರಲ್ಲಿ ಏನೋ ಒಂದು ವಿಶೇಷ ಶಕ್ತಿ ಇದೆ. ಈ ಧ್ಯಾನದಿಂದ ನಾವ್ ಇಷ್ಟು 1 hourಗೆ ಇಷ್ಟು ನನಗೆ ಬದಲಾವಣೆ ತರ್ತಾ ಇದೆ ಅಂದ್ರೆ, ಇದನ್ನ ನಾನು ಜೀವನ ಪರ್ಯಂತ ಮಾಡಿದ್ರೆ ನಾನು ಎಷ್ಟು ಬದಲಾಗ್ತೀನಿ, ನನ್ನಲ್ಲಿ ಎಷ್ಟು ಶಕ್ತಿ ಬರುತ್ತೆ. ನಾನು ಈ ಒಂದು ಬ್ಯಾಕ್ ಪೇನ್ ಫಸ್ಟ್ ಥಾಟ್ ಇದ್ದಿದ್ದು ನನ್ಗೆ ಬ್ಯಾಕ್ ಪೇನ್, ಬೇರೆ ಎಲ್ಲ ಆಮೇಲೆ. ಬ್ಯಾಕ್ ಪೇನ್ ಇಂದ ಕಂಪ್ಲೀಟ್ ಆಗಿ ಹೊರಗ್ ಬಂದು ನಾನು ಆರಾಮಾಗಿ ಕೆಲಸ ಮಾಡ್ಬೋದಲ್ವಾ ಅಂತ ಒಂದು ಥಾಟ್ ಬಂತು. ಸೊ ಅವತ್ತೇ ಡಿಸೈಡ್ ಮಾಡಿದೆ. ಸೊ ಅವತ್ತು ಸ್ಟಾರ್ಟ್ ಮಾಡಿದ ನನ್ನ ಒಂದು ಧ್ಯಾನದ ಪಯಣ ಇಲ್ಲಿವರೆಗೂ ಹಾಗೆ ಒಂದು ದಿನನೂ ಬಿಡದೆ, ಅಂದ್ರೆ ವಿನಾಕಾರಣ ಯಾವ್ದನ್ನು ತಪ್ಪಿಸದೆ ನಾನು ನನ್ನ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಂಡಿದ್ದೀನಿ. ಸಾಕಷ್ಟು ಬದಲಾಗಿದ್ದೀನಿ, ಸಾಕಷ್ಟು ನನ್ನಲ್ಲಿ ಎಕ್ಸ್ಪೀರಿಯನ್ಸಸ್ ಆಗಿದೆ. ಎಕ್ಸ್ಪೀರಿಯನ್ಸ್ ಅಂದಾಗ ಬಹುಶಃ ನನ್ಗೆ 1 ಡೇನೇ ಬೇಕೇನೋ, 1 hour 1/2 hour ಅಲ್ಲಿ ಹೇಳಕ್ಕಾಗಲ್ಲ, ಅಷ್ಟೊಂದು ಅನುಭವಗಳು. ಯಾಕಂದ್ರೆ ಈ 20 years ಜರ್ನಿ ಧ್ಯಾನದಲ್ಲಿ ಸಾಕಷ್ಟು ವಿಷಯಗಳನ್ನ ಕಲಿಸಿದೆ, ಸಾಕಷ್ಟು ಬದಲಾವಣೆಯನ್ನು ಫಿಸಿಕಲಿ, ಮೆಂಟಲಿ, ಎಮೋಷನಲಿ, ಮತ್ತೆ ಒಂದು ಮನೆ ವಾತಾವರಣ ಆಗಿರ್ಬೋದು, ನಾವು ನೋಡೋ ದೃಷ್ಟಿ ಆಗಿರ್ಬೋದು, ನಾವು ಬೇರೆಯವರನ್ನ ಸ್ವೀಕಾರ ಮಾಡುವ ಸ್ಥಿತಿ ಆಗಿರ್ಬೋದು, ಹಾಗೆ ಎಲ್ಲರನ್ನು ನೋಡುವ ಒಂದು ಆ ನಮ್ಮ ದೃಷ್ಟಿ ಆಗಿರ್ಬೋದು, ಬಹಳಷ್ಟು ವಿಧಾನದಲ್ಲಿ ಬದಲಾಗಿದೆ. ಹಾಗೆ ನನ್ನಲ್ಲಿ ನನಗೆ ಯಾವ ರೀತಿಯ ಭಾವನೆ ಇತ್ತು ಅದನ್ನ ಕೂಡ ನಾನು ಸಾಕಷ್ಟು ಬದಲಾವಣೆ ಮಾಡ್ಕೊಂಡೆ. ಸೊ ಈ ರೀತಿ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಮೆಡಿಟೇಷನ್ ಕಂಟಿನ್ಯೂ ಮಾಡ್ತಾ ಆ ನನ್ಗೆ ಆಕ್ಚುಲಿ ಈ ಬ್ಯಾಕ್ ಪೇನ್ ಇಂದ ನನ್ಗೆ ಫಸ್ಟ್ ಮಗಳಿದ್ಲು. ಸೊ ಜನರಲ್ ಆಗಿ ಆವಾಗಿನ ಕಾಲದಲ್ಲಿ ಒಂದು ಮಗಳಿದ್ರೆ ಯಾರಾದ್ರೂ ಇನ್ನೊಂದು ಮಗ ಬರ್ಬೇಕು ಅನ್ನೋದು ಒಂದು ಫ್ಯಾಮಿಲಿಯಲ್ಲಿ ಒಂದು ಇದ್ದೇ ಇರುತ್ತಲ್ವಾ. ಈಗ ಅಷ್ಟೊಂದು ಆ ಥಿಂಕಿಂಗ್ ಇಲ್ಲ. ಬಟ್ 20 years ಬ್ಯಾಕ್ ಅಂದ್ರೆ ಅವಾಗ ಸ್ವಲ್ಪ ಯೋಚನೆ ಮಾಡಿದ್ವಿ. ಬಟ್ ಯಾವುದೇ ಒಂದು ಪ್ರೆಷರ್ ಅನ್ನೋದು ಏನು ಇರ್ಲಿಲ್ಲ. ಸೊ ನನ್ಗೂ ಆ ಬ್ಯಾಕ್ ಪೇನ್ ಇರೋದ್ರಿಂದ ನನಗೆ ನನ್ನ ಲೈಫ್ ಅಲ್ಲಿ ಇನ್ನೊಂದು ಮಗು ಬೇಡ ಅಂತ ನಾನ್ ಡಿಸೈಡ್ ಮಾಡಿದ್ದೆ. ಸೊ ಯಾವುದೇ ಕಾರಣಕ್ಕೂ ಯಾರು ಫೋರ್ಸ್ ಮಾಡ್ಬೇಡ್ರಿ. ಸೊ ನಾನು ಆ ಪೇನ್ ಇಂದ ಹೊರಗೆ ಬರಕ್ಕೆ ನನ್ಗೆ ಸುಮಾರು ವರ್ಷ ತಗೊಳ್ತು. ನಾನು ಇನ್ನೊಂದಂತೂ ನಾನು ಟ್ರೈ ಮಾಡಲ್ಲ ಅಂತ ನಾನು ಡಿಸೈಡ್ ಮಾಡಿದ್ದೆ. ಬಟ್ ನಾವು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ. ನಾವ್ ಏನೇ ಡಿಸೈಡ್ ಮಾಡಿದ್ರು ಆ ಯೂನಿವರ್ಸ್ ಒಂದು ಪ್ಲಾನ್ ಮಾಡಿರುತ್ತೆ ನಮ್ಗೆ. ಅಂದ್ರೆ ನಮ್ಮ ಜೀವನದಲ್ಲಿ ಒಳ್ಳೇದಾಗ್ಬೇಕು, ನಾವು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಅಂದ್ರೆ ಆ ಅಲ್ಲಿ ನಮ್ಗೆ ಏನಾದ್ರೂ ಭಗವಂತ ಕೊಡ್ಬೇಕು, ಯಾರಾದ್ರೂ ಒಂದು ಮಾಸ್ಟರು, ಒಂದು ದೈವ ಪುರುಷರು ಈ ಭೂಮಿ ಮೇಲೆ ಹುಟ್ಟಬೇಕು ಅಂದ್ರೆ ಒಳ್ಳೆಯ ಗರ್ಭ, ಧ್ಯಾನಿ ಗರ್ಭ ಹುಡುಕುತ್ತಂತ. ಅಂದ್ರೆ ಆಸ್ಟ್ರಲಿ ಅವ್ರು ಏನಿರ್ತಾರಲ್ವಾ, ಎಷ್ಟೋ ಆಸ್ಟ್ರಲ್ ಮಾಸ್ಟರ್ಸ್ ಭೂಮಿ ಮೇಲೆ ಬರಕ್ಕೆ ಯಾವಾಗ್ಲೂ ಕ್ಯೂ ನಿಂತಿದಾರಂತ. ಅವ್ರಿಗೆ ಒಬ್ಬ ಧ್ಯಾನಿ ಗರ್ಭ ಬೇಕು, ಜೊತೆಗೆ ವೆಜಿಟೇರಿಯನ್ ಪ್ಯೂರ್. ನಾವು ಬೈ ಬರ್ತ್ ಪ್ಯೂರ್ ವೆಜಿಟೇರಿಯನ್ ನಾವು. ಸೊ ನಾನ್ ವೆಜಿಟೇರಿಯನ್ ಅಂದ್ರೆ ಮುಂಚೆ ಅಂದ್ರೆ ಕಾಲೇಜ್ ಟೈಮ್ಸ್ ಅಲ್ಲಿ ಎಗ್ ತಗೊಳ್ತಿದ್ದೆ. ಬಟ್ ನಂಗೆ ಗೊತ್ತಿಲ್ಲ ಅದು ವೆಜಿಟೇರಿಯನ್ ಅದು ತಗೋಬಾರ್ದು ಅಂತ, ಆ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ. ಬಟ್ ಯಾವಾಗ ನಾನು ಧ್ಯಾನಕ್ಕೆ ಬಂದೆ, ಧ್ಯಾನಕ್ಕಲ್ಲ ಸಾರಿ, ನನ್ ಮದ್ವೆ ಆದ ತಕ್ಷಣ ನನ್ನ ಇಲ್ಲಿ ಅತ್ತೆ ಮನೇಲಿ ತುಂಬಾ ಅಂದ್ರೆ ಸಂಪ್ರದಾಯ ಎಲ್ಲ ಇತ್ತು. ಇಲ್ಲಿ ಯಾರು ಅದನ್ನ ತಗೊಳ್ತಿರ್ಲಿಲ್ಲ. ಸೊ ಅವಾಗ ನನ್ ಮೈಂಡ್ ಸೆಟ್ ಅಲ್ಲಿ ಯಾಕೋ ಅದು ಅದು ಅಷ್ಟು ಗುಡ್ ನಾಟ್ ಫಾರ್ ಹೆಲ್ತ್, ಅದು ಒಳ್ಳೇದಂತ ಅಷ್ಟು ಗೊತ್ತಿತ್ತು. ಬಟ್ ಧ್ಯಾನಕ್ಕೆ ಬಂದ್ಮೇಲೆ ಕಂಪ್ಲೀಟ್ ಆಗಿ ಅದು ಒಳ್ಳೇದಲ್ಲ, ಅದು ಅವಾಯ್ಡ್ ಮಾಡ್ಬೇಕು, ಅದರಿಂದ ಸಾಕಷ್ಟು ತಪ್ಪುಗಳು, ಒಳ್ಳೇದಲ್ಲ ಅನ್ನೋದು ಗೊತ್ತಾಯ್ತು. ಸೊ ಅದನ್ನು ಕೂಡ ನಾನು ಬಿಟ್ಬಿಟ್ಟೆ. ಸೊ ಈ ರೀತಿ ಕಂಪ್ಲೀಟ್ ಆಗಿ ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ಏನಾಯ್ತು ಅಂದ್ರೆ ಆಲ್ ಆಫ್ ಎ ಸಡನ್ 2006 to 7 ಅಲ್ಲಿ
ಆ ಒಂದು ತುಂಬಾ ಕನಸುಗಳು ಬೀಳ್ತಾ ಇದ್ವು ನನ್ಗೆ, ಮಗು ಬಗ್ಗೆ ಆಗ್ಲಿ, ಒಂದು ದೇವ್ರ ಒಂದು ವಿಗ್ರಹಗಳು ಬರೋದು ಆ ತರ ಆಗ್ತಾ ಇತ್ತು. ಬಟ್ ಅವಾಗ ನನಗೆ ತುಂಬಾ ಜನದ್ದು ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದೆ ಮೆಡಿಟೇಷನ್ ಬಗ್ಗೆ. ಧ್ಯಾನ ಮಾಡಿದ್ರೆ ಮಕ್ಕಳು ತುಂಬಾ ಶಾರ್ಪ್ ಆಗಿರ್ತಾರೆ, ಒಳ್ಳೆ ಒಬ್ಬ ಮಾಸ್ಟರ್ ಹುಡ್ತಾರೆ, ಯೂನಿವರ್ಸ್ಗೆ ಆ ಗರ್ಭ ಬೇಕಾಗಿದೆ, ಆಸ್ಟ್ರಲ್ ಮಾಸ್ಟರ್ಸ್ ಅಲ್ಲೆಲ್ಲ ಭೂಮಿ ಮೇಲೆ ಬರಕ್ಕೆ ಅಂತ ಈ ರೀತಿ ಎಲ್ಲ ನಾನು ಕೆಲವು ಸೆಷನ್ಸ್ ಅಲ್ಲಿ ಕೇಳ್ತಿದ್ದೆ. ಅವಾಗ ಬಹುಶಃ ಇಷ್ಟೊಂದು ಸೆಷನ್ಸ್ ಯಾರು ಹೇಳ್ಕೊಡಕ್ಕೆ ಸಾಧ್ಯ ಇದ್ದಿಲ್ಲ, ಯಾಕಂದ್ರೆ ಅವಾಗ ಯಾವ್ದು ಮೀಡಿಯಾ ಇದ್ದಿಲ್ಲ, ಈ ತರ PMC ಇದ್ದಿಲ್ಲ, ಯಾವ್ದು ಝೂಮ್ ಸೆಷನ್ ಇರ್ಲಿಲ್ಲ. ಸೊ ಪ್ರೇಮ್ನಾಥ್ ಸರ್ ಆಗಾಗ ನಮ್ಮ ಮನೆಗ್ ಬರೋರು, ಅವ್ರು ಏನ್ ಹೇಳ್ತಿದ್ರು, ನಮ್ ಸಿಸ್ಟರ್ಸ್ ಏನ್ ಹೇಳ್ತಿದ್ರು ಅಷ್ಟು ಮಾತ್ರ ನಾನು ಕಲೆಕ್ಟ್ ಮಾಡ್ತಾ ಇದ್ದೆ, ಅಷ್ಟು ಮಾತ್ರ ನನಗೆ ಜ್ಞಾನ ಆಯ್ತು. ಯಾವ್ದು ಪುಸ್ತಕ ಕೂಡ ನಾನು ಓದ್ತಾ ಇರ್ಲಿಲ್ಲ. ಸೊ ಈ ಒಂದು ವಿಚಾರದಲ್ಲಿ ಏನಂತ ನನ್ಗೆ ಗೊತ್ತಾಯ್ತು, ಧ್ಯಾನ ಮಾಡೋದ್ರಿಂದ ಮಕ್ಕಳು ತುಂಬಾ ಚೆನ್ನಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ, ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಕ್ಕಳನ್ನ ಪಡಿಬಹುದು ಅನ್ನೋದೊಂದು ಕಾನ್ಸೆಪ್ಟ್ ಗೊತ್ತಿತ್ತು ಅಷ್ಟೇ. ಸೊ ಆಗ ಏನಾಯ್ತು, 2007 ನಲ್ಲಿ ಸೊ ನಾವು ಡಿಸೈಡ್ ಮಾಡಿದ್ವಿ ಒಂದು ಮಗು ಬೇಕು ಅಂತ. ನಾನು ಓಕೆ, ನಾನು ಅವಾಗ ನನ್ನ ಮೆಂಟಲಿ ನಾನು ಓಕೆ ಅಂತಿದ್ದೆ, ಅಂದ್ರೆ ರೆಡಿ ಆದೆ. ಸೊ ಯಾವಾಗ ಏನ್ ನನ್ನ ಹತ್ರ ಒಂದು ನೆಗೆಟಿವ್ ಫೀಲಿಂಗ್ ಇತ್ತೋ, ಆ ನನ್ನ ಒಂದು ಫಿಸಿಕಲ್ ಹೆಲ್ತ್ ಬಗ್ಗೆ, ಅದೆಲ್ಲ ಕಂಪ್ಲೀಟ್ ಆಗಿ ಹೋಗಿ, ಸೊ ಧ್ಯಾನದಿಂದ ಒಂದು ಮಗು ಆದ್ರೆ ಹೇಗಿರುತ್ತೆ ಅದನ್ನ ನಾನು ನೋಡ್ಬೇಕು, ಆ ಮಗು ಹೇಗೆ ಅಂದ್ರೆ ಎಷ್ಟು ಚೇಂಜ್ ಇರುತ್ತೆ ಅನ್ನೋದು ನನ್ನಲ್ಲಿ ಒಂದು ಚಿಕ್ಕ ಒಂದು ಆಸೆ ಅನ್ಬೋದು, ಸಂಕಲ್ಪ ಅನ್ಬೋದು, ಏನೋ ಅನ್ಬೋದು. ಅದನ್ನ ನಾನು ಅನ್ಕೊಂಡು 2008 ಅಲ್ಲಿ 2007 ಅಲ್ಲಿ ನನ್ನ ಬ್ರದರ್ ಇಂದ ನಾನು ಕೆಲವು ವಿಷಯಗಳನ್ನ ತಿಳ್ಕೊಂಡು ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದೆ. ಡೈಲಿ 3 hours, ಮತ್ತೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಡೈಲಿ ಮೆಡಿಟೇಷನ್ ಮಾಡೋದು. ಜೊತೆಗೆ ನನ್ನ ಪ್ರೆಗ್ನೆನ್ಸಿ ಕನ್ಸೀವ್ ಆದ್ಮೇಲೆ 2007 ಅಲ್ಲಿ ನಾನು ರೆಗ್ಯುಲರ್ ಆಗಿ ಅಫರ್ಮೇಶನ್ಸ್ ಹೇಳ್ಕೊಳ್ತಿದ್ದೆ. ಅಂದ್ರೆ ಏನು, ಈ ಇವಾಗೆಲ್ಲ ಅಫರ್ಮೇಶನ್ಸ್ ಅಂತ ಹೇಳ್ತೀವಲ್ಲ, ನನ್ನ ಬ್ರದರ್ ಬರ್ಕೊಟ್ಟಿದ್ರು ಈ ತರ ನನ್ನ ಗರ್ಭದಲ್ಲಿ ಒಳ್ಳೆಯ ಆತ್ಮ, ಒಂದು ಧ್ಯಾನ ಮಾಡುವ ಒಂದು ಮಾಸ್ಟರು, ಹಾಗೆ ತುಂಬಾ ಬುದ್ಧಿವಂತ, ಗುಣವಂತ, ಎಲ್ಲ ರೀತಿ ಪ್ರೀತಿಸೋನು, ಈ ರೀತಿ ಕೆಲವು ವಿಷಯಗಳನ್ನ ಹೇಳಿ ಅವ್ನು ಧ್ಯಾನ ಮಾಡು, ನಿನಗೆ ಅದೇ ರೀತಿ ಇರುತ್ತೆ, ಮತ್ತೆ ನಾರ್ಮಲ್ ಡೆಲಿವರಿ, ಯಾಕಂದ್ರೆ 8 to 10 years ಗ್ಯಾಪ್ ಅಲ್ಲಿ ಸೆಕೆಂಡ್ ಬಂದು ನಾರ್ಮಲ್ ಡೆಲಿವರಿ ಬೇಕಂದ್ರೆ ಇಟ್ಸ್ ಅಷ್ಟು ಸುಲಭ ಅಲ್ಲ. ಸೊ ನಾರ್ಮಲ್ ಡೆಲಿವರಿ ಆತರ ಎಲ್ಲ ಅನ್ಕೊಳ್ತಿದ್ದೆ. ಸೊ ಎಲ್ಲ ಅಂದ್ಕೊಂಡು ಧ್ಯಾನ ಮಾಡಿದಾಗ 2007 ಅಲ್ಲಿ ನನ್ ಕನ್ಸೀವ್ ಆಗಿದ್ದಾಗ, ಯಾಕೆ ನಾನು ಇಷ್ಟೊಂದು ಡೀಟೇಲ್ ಆಗಿ ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಇತ್ತೀಚೆಗೆ ದಿನಗಳಲ್ಲಿ ನಾರ್ಮಲ್ ಡೆಲಿವರಿ ತುಂಬಾ ಕಷ್ಟ ಆಗ್ತಾ ಇದೆ. ಯಾರು ನೋಡಿದ್ರು ತುಂಬಾ ಇಶ್ಯೂಸ್ ಆಗ್ತಾ ಇದೆ, ಮತ್ತೆ ಮಕ್ಳಾಗೋದು ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಧ್ಯಾನ ಮಾಡೋದ್ರಿಂದ ನಾನು ಆ ಪ್ರೆಗ್ನೆನ್ಸಿ ಅನ್ನೋದು ಎಷ್ಟು ಎಂಜಾಯ್ ಮಾಡಿದೆ ಅಂದ್ರೆ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಎಷ್ಟೊಂದು ನಾನು ಟ್ರಾವೆಲ್ ಮಾಡ್ತಿರ್ಲಿಲ್ಲ, ಅಷ್ಟು ಟ್ರಾವೆಲ್ ಮಾಡಿದೆ. 9 to 10 years ಗ್ಯಾಪ್ ಇದ್ರು ಎಲ್ಲರೂ ತುಂಬಾ ಹೆದರ್ಸ್ತಾ ಇದ್ರು. ಸೊ ನೀನ್ ಈ ಟೈಮಲ್ಲಿ ಇಷ್ಟೊಂದು ಟ್ರಾವೆಲ್ ಮಾಡ್ತಾ ಇದೀಯಾ, ನಿನ್ಗೇನಾಗಲ್ಲ. ಏನಾಗಲ್ಲ, ನಾನು ಆರಾಮಾಗಿದ್ದೀನಿ, ತುಂಬಾ ಹೆಲ್ದಿ ಆಗಿದೆ. ಟಿಲ್ ಲೇಬರ್ ವಾರ್ಡಿಗೆ ಹೋಗೋ ದಿನ ಸಂಜೆ 5 ಗಂಟೆಗೆ ಲೇಬರ್ ವಾರ್ಡಿಗೆ ಹೋಗ್ಬೇಕು, ಟಿಲ್ 6 o'clock ನಾನು ಅಷ್ಟು ವರ್ಕ್ ಮಾಡ್ತಿದ್ದೆ. ಅಂದ್ರೆ ನಂಗೆ ಅಷ್ಟು ಖುಷಿಯಾಗಿದ್ದೆ, ಅಷ್ಟು ಹ್ಯಾಪಿನೆಸ್ ಇತ್ತು ನನ್ನ ಒಳಗಡೆ. ಇದೆಲ್ಲ ಸಾಧ್ಯ ಆಗಿದ್ದು ಕೇವಲ ಮೆಡಿಟೇಷನ್ ಇಂದ. ಯಾವಾಗ ಸತತವಾಗಿ ಧ್ಯಾನ ಮಾಡ್ತಾ ಇದ್ದೆ, ನನ್ನಲ್ಲಿ ಏನೋ ಒಂದು ಎನರ್ಜಿ, ಪಾಸಿಟಿವ್ನೆಸ್ ಬರ್ತಾ ಇತ್ತು, ನನ್ಗೊಂದು ಒಳ್ಳೆ ಫೀಲಿಂಗ್ಸ್ ಬರ್ತಿದ್ವು, ಒಳ್ಳೆ ವೈಬ್ಸ್ ಬರ್ತಾ ಇತ್ತು. ಸೊ ಹಾಗೆ ಯಾವತ್ತು ಆ ಡಾಕ್ಟರ್ ಡೇಟ್ ಕೊಟ್ಟಿದ್ರು ಅವತ್ತಿನ ದಿನನೇ ದೀಪಾವಳಿ, ಅಂದ್ರೆ ಈ ಫೆಸ್ಟಿವಲ್ ದಿನ, 3rd day, ದೀಪಾವಳಿ ಪಾಡ್ಯ. ಸೊ ಅವರು ಡೇಟ್ ಪ್ರಕಾರ ಆ ಡೇನೆ ಕೊಟ್ಟಿದ್ರು. ಅವತ್ತೇ ಕರೆಕ್ಟ್ ಆಗಿ ಹಬ್ಬ ಆದ ತಕ್ಷಣ 7:15ಗೆ ನಂದು ಡೆಲಿವರಿ ಆಯ್ತು, ಗಂಡ್ ಮಗು ಹುಡ್ತು. ಸೊ ನಮ್ಮ ಮನೇಲಿ ಎಲ್ಲರಿಗೂ ಇದ್ದಿದ್ದು ಗಂಡ್ ಮಗು ಹುಟ್ಟಬೇಕು ಅಂತ. ಗಂಡ್ ಮಗು ಆಯ್ತು. ಸೊ ನಿಜವಾಗ್ಲು ಇದೊಂದು ಮಿರಾಕಲ್ ನನ್ನ ಲೈಫಲ್ಲಿ. ಅಂದ್ರೆ ಆ ಮಗುನ್ ನೋಡಿದಾಗ ನಿಜವಲ್ಲೂ ನಾನು ಹೇಗೆ ಹೇಳ್ತೀವಲ್ಲ, ಒಂದ್ ಮಗುನ ಕಲ್ಪನೆ ಮಾಡ್ಕೊಳ್ತೀವಿ, ಹೀಗೆ ಇರ್ಬೇಕು ಮಗು, ಹಾಗೆ ಇರ್ಬೇಕು ಅಂತ, ವಿಜುವಲೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಊಹಾ ಶಕ್ತಿಯಿಂದ ಒಂದು ಪಡಿಬೇಕು ಅಂತ ನಾವು ಭಾವಿಸ್ತಾ ಇರ್ತೀವಿ. ಸೊ ಹೇಗೆ ನಾವು ಅಂದ್ಕೊಂಡಿದ್ನೋ ಅದೇ ರೀತಿಯಲ್ಲಿ ಅವನಿದ್ದ. ಸೊ ಆ ಟೈಮ್ ವಿತಿನ್ ಎಷ್ಟು ಬೇಗ ಡೆಲಿವರಿ ಆಯ್ತು, ನಾರ್ಮಲ್. ಎಲ್ಲರಿಗೂ ಆಶ್ಚರ್ಯ ಆಯ್ತು, ನಾರ್ಮಲ್ ಡೆಲಿವರಿ ಆಫ್ಟರ್ 10 years ಆದ್ರೂ ನೀವು ಹೇಗ್ ಸಾಧ್ಯ ಅಂತ. ನಾನು ಒಂದೇ ಹೇಳ್ತಾ ಇದ್ದೆ, ಯಾರು ಒಳಗಡೆ ಆಲೋಚನೆಯನ್ನ ಸಕ್ರಮವಾಗಿ ಇಟ್ಕೊಳ್ತೀರೋ, ನಾನು ಆರೋಗ್ಯದಿಂದ ನಾರ್ಮಲ್ ಡೆಲಿವರಿ ಆಗುತ್ತೆ,
ಬಟ್ ನನ್ನ ಈ ಒಂದು ಯಾವುದೇ ಒಂದು ಬೇಬಿ ಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಒಳಗಡೆ ಇಂಟೆನ್ಷನ್ ಇದ್ದಿದ್ದು ಗಂಡ್ ಮಗು. ಯಾಕಂದ್ರೆ ಫಸ್ಟ್ ಹೆಣ್ಣಿರೋದ್ರಿಂದ ಗಂಡು. ಬಟ್ ಅದು ಆ ತರ ಅನ್ಕೋಬಾರ್ದಂತ ಅವಾಗ ಆ ಟೈಮಲ್ಲಿ ನಂಗೆ ಗೊತ್ತಿರ್ಲಿಲ್ಲ. ಬಟ್ ದಟ್ಸ್ ನಾಟ್ ಗುಡ್. ಅಂದ್ರೆ ಗಂಡೇ ಹುಟ್ಬೇಕು, ಹೆಣ್ಣೆ ಹುಟ್ಬೇಕಂತ ಯಾವತ್ತೂ ಒಬ್ಬ ಸ್ತ್ರೀ ಆತರ ಪ್ರಿಫರ್ ಮಾಡಬಾರ್ದು ಅಂತ ಅದ್ ನಂಗೆ ಗೊತ್ತಿರ್ಲಿಲ್ಲ. ಬಟ್ ನಾನು ಜಸ್ಟ್ ಕ್ಯಾಶುವಲ್ ಆಗಿ ಅನ್ಕೊಳ್ತಾ ಇದ್ದೆ. ಸೊ ಆ ರೀತಿ ನನ್ನ ಲೈಫಲ್ಲಿ ಒಂದು ದೊಡ್ಡ ಧ್ಯಾನದಿಂದ ಫಸ್ಟ್ ನನ್ನ ಜೀವನವನ್ನ ಒಂದು ಯೂ ಟರ್ನ್ ಮಾಡಿರೋ ಒಂದು ಸಂಗತಿ ಅಂತ ಹೇಳ್ಬೋದು. ಸೊ ಇದಾದ ನಂತರ ನನ್ನ ಒಂದು ಮನ್ಸು ಅಲ್ಲಿಗೆ ನಿಲ್ಲಿಲ್ಲ. ಸೊ ನಾನು ಧ್ಯಾನಕ್ಕೆ ಬಂದ್ಮೇಲೆ ಇಷ್ಟು ಪ್ರಯೋಜನ ಪಡ್ಕೊಂಡಿದ್ದೀನಿ, ಇಷ್ಟೆಲ್ಲ ಮಿರಾಕಲ್ ಆಗಿದೆ ನನ್ನ ಲೈಫಲ್ಲಿ. ನಾನು ಹೀಗೆ ಇರ್ಬಾರ್ದು. ನಾನು ಈ ಪ್ರಪಂಚಕ್ಕೆ ಎಲ್ಲರಿಗೂ ಕೂಗಿ ಕೂಗಿ ಹೇಳ್ಬೇಕು, ಎಲ್ಲರಿಗೂ ಧ್ಯಾನಕ್ಕೆ ಕರ್ಕೊಂಡ್ ಬರ್ಬೇಕು. ಅವ್ರಿಗೂ ಕೂಡ ಇದ್ರದ್ದು ಒಂದು ಏನು ಲಾಭಗಳನ್ನ ಪಡಿತಾ ಇದೀವಿ. ಲಾಭ ಅನ್ನೋದಕ್ಕಿಂತ ನಾವು ಬದಲಾಗ್ತಾ ಇದೀವಿ. ಈ ಒಂದು ಸತ್ಯವನ್ನ ಹೇಳ್ಬೇಕು ಅನ್ನೋ ಒಂದು ಉದ್ದೇಶ ತುಂಬಾ ಇತ್ತು. ಸೊ ಬಟ್ ಹೇಗೆ ಏನ್ ಹೇಳ್ಬೇಕು ಏನೋ ಗೊತ್ತಿಲ್ಲ. ಸೊ ಏನು ಜಸ್ಟ್ ನಾನ್ ಧ್ಯಾನ ಮಾಡ್ತಾ ಇದ್ದೆ. ಸೊ 2010 ಅಲ್ಲಿ ಪ್ರೇಮ್ನಾಥ್ ಸರ್ ಮನೆಗೆ ತುಂಬಾ ಬರ್ತಾ ಇದ್ರು. ಆಲ್ರೆಡಿ ಆ ಟೈಮಲ್ಲಿ ನನ್ನ ಮಗ ಕೂಡ ಸ್ಕೂಲ್ಗೆ ಹೋಗೋ ಒಂದು ಏಜ್ಗೆ ಬಂದಿದ್ದ, ಅಂದ್ರೆ ಬೇಬಿ ಸ್ಕೂಲ್. ಸೊ ಅವಾಗ ಸರ್ ಸತ್ಸಂಗ ಮಾಡ್ತಾ ಇದ್ರು. ಅವಾಗ ಹೇಳಿದ್ರು, ನಿಂಗೆ ಧ್ಯಾನ ಮಾಡಿ ಇಷ್ಟೆಲ್ಲ ಆಗಿದೆ, ನೀನು ಕೂಡ ಧ್ಯಾನ ಮಾಡಿಸು, ಎಲ್ಲರಿಗೂ ಹೇಳ್ಕೊಡು. ಸರ್ ನನ್ಗೆ ಏನ್ ಹೇಳ್ಬೇಕು ಸರ್, ನನ್ಗೆ ಏನು ಹೇಳಕ್ ಬರಲ್ಲ. ನನ್ಗೆ ಯಾವ್ದು ಸಬ್ಜೆಕ್ಟ್ ಓದೋದಿಲ್ಲ, ನನ್ಗೇನು ಐಡಿಯಾ ಇಲ್ಲ. ಅವಾಗ ಸರ್ ಹೇಳಿದ್ರು, ಅದ್ರಿ ಸರ್ ಹೇಳ್ತಾರೆ, ಧ್ಯಾನ ಪ್ರಚಾರ ಮಾಡ್ಲಿಕ್ಕೆ ಏನು ಜ್ಞಾನ ಪಡೆಯೋ ಅವಶ್ಯಕತೆ ಇಲ್ಲ. ನೀನ್ ಏನ್ ಕಲ್ತಿದ್ಯಾ, ನಿನ್ ಎಕ್ಸ್ಪೀರಿಯನ್ಸ್ ಏನೈತೆ ಅಷ್ಟೇ ಹೇಳು ಸಾಕು, ಅದೇ ದೊಡ್ಡ ಜ್ಞಾನ. ಹಾಗಿದ್ರೆ ಆಯ್ತು ಸರ್ ಅಂತ ಅಲ್ಲಿ ಮನೆ ಹತ್ರ ಇರೋ ಶಾಲೆಗೆ ನಾನು ಹೋಗಿ ಒಂದು 2 to 3 4 ಸೆಷನ್ ಕೊಡ್ತಾ ಇದ್ದೆ ಅವಾಗ. ಈ ಸೆಷನ್ಸ್ ಕೊಡುವಾಗ ಕೂಡ ಅಲ್ಲಿ ಮಕ್ಕಳು ಎಲ್ಲ ಸಾಕಷ್ಟು ಚೇಂಜಸ್ ಅನ್ನ ನೋಡ್ತಾ ಇದ್ರು. ಸೊ ಇದರಿಂದ ನನ್ಗೆ ಇನ್ನೂಷ್ಟು ಹೆಚ್ಚಾಯ್ತು. ಜೊತೆಗೆ ಇದ್ರ ಮಧ್ಯ ಮನೆಯಲ್ಲಿ ಕೂಡ ಸತ್ಸಂಗ ಆಗ್ತಿತ್ತು. ವೀಕ್ಲಿ ಒನ್ಸ್ ಗುರುವಾರ ವಾರಕ್ಕೊಮ್ಮೆ ಕುತ್ಕೊಂಡು ಎಲ್ಲರೂ ಧ್ಯಾನ ಮಾಡ್ತಾ ಇದ್ವಿ. ಅವಳಿಗೆ ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ಸ್, ಅಂದ್ರೆ ಯಾರು ಏನ್ ಹೇಳಿರ್ತಾರೆ ಅದನ್ನೇ ರಿಪೀಟೆಡ್ ಆಗಿ ನಾವು ಕೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೆ. ಸೊ ಹೀಗೆ ಈ ಜರ್ನಿ ಸ್ಟಾರ್ಟ್ ಆಗಿ ಇನ್ ಸ್ವಲ್ಪ ನನಗೆ ಕೆಲವು ಫ್ರೆಂಡ್ಸ್ ಪರಿಚಯ ಆಯ್ತು. ಅವರಿಂದ ಪಿರಮಿಡ್ ಶಕ್ತಿ ಬಗ್ಗೆ ಗೊತ್ತಾಯ್ತು. ಸೊ ಮನೆಯಲ್ಲಿ ಒಂದು ಪಿರಮಿಡ್ ಇದ್ರೆ ಅದರ ಒಂದು ಪ್ರಯೋಜನ ತುಂಬಾ ಇರುತ್ತೆ. ಅದರಿಂದ ಸಾಕಷ್ಟು ಈ ಭೂಮಿಗೆ ಕೂಡ ತುಂಬಾ ಲಾಭಗಳಾಗತ್ತೆ, ತುಂಬಾ ಪ್ರಯೋಜನ ಈ ಪಿರಮಿಡ್ ಅನ್ನೋದ್ರ ಬಗ್ಗೆ ತುಂಬಾ ತಿಳಿಸಿದ್ರು. ಸೊ ಆಗ ಧ್ಯಾನ ಮಾಡ್ತಾ ಮಾಡ್ತಾ ನಾವು ರೆಂಟೆಡ್ ಹೌಸ್ ಅಲ್ಲಿ ಇದ್ವಿ. ಅಂದ್ರೆ ನಾವು ಸಪ್ರೇಟ್ ಆಗಿ ರೆಂಟೆಡ್ ಹೌಸ್ಗೆ ಬಂದಿದ್ವಿ. ಸೊ ರೆಂಟೆಡ್ ಹೌಸ್ ಇರೋದ್ರಿಂದ 6 ಇಯರ್ಸ್ ನಾನು ಹೊಸ ಮನೆ ಕಟ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಹೊಸ ಒಂದು ನಮ್ ಮನೆ ಕಟ್ಬೇಕು ಅಂದ್ರೆ ಅಲ್ಲಿ ಪಿರಮಿಡ್ ಆಗ್ಬೇಕು, ಅಲ್ಲಿ ಎಲ್ಲರಿಗೂ ಧ್ಯಾನ ಪ್ರಚಾರ ಆಗ್ಬೇಕು ಅಂತ ನನ್ ಒಳಗಡೆ ಮತ್ತೊಂದು ಸಂಕಲ್ಪ ಮಾಡ್ಕೊಂಡೆ. 2015 ಅಲ್ಲಿ ಅಂದ್ರೆ ಮುಂಚೆ ಡಿಸೈಡ್ ಮಾಡಿದ್ವಿ. 2010 ಇಂದ 2015 ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಾಗ ಇಮಿಡಿಯೇಟ್ ಆಗಿ ಆಲ್ ಆಫ್ ಎ ಸಡನ್ ಎಲ್ಲ ಪ್ಲಾನ್ ರೆಡಿ ಆಯ್ತು. ಸೊ ನಮ್ದು ಆಲ್ರೆಡಿ ಒಂದು ಸೈಟ್ ಇರೋದ್ರಿಂದ ಅಲ್ಲಿ ಪಿರಮಿಡ್ ಆಗ್ಬೇಕು, ಮನೆ ಈ ತರ ಆಗ್ಬೇಕು ಅಂತ ನಾನು ಅದನ್ನು ಕೂಡ ವಿಜುವಲೈಸೇಷನ್ ಮಾಡ್ಕೊಂಡು ಕಿಚನ್ ಹೀಗೆ ಪತ್ರಿ ಸರ್ ತುಂಬಾ ಫ್ರೀಕ್ವೆಂಟ್ ಆಗಿ ವಿಸಿಟ್ ಕೊಡ್ತಾ ಇದ್ರು ಆನ್ ದ ವೇ ಟು ಬ್ಯಾಂಗ್ಳೂರ್. ಸೊ ಅವ್ರು ನಮ್ಮ ಮನೆಗೆ ಯಾವತ್ತು ಬಂದಿರ್ಲಿಲ್ಲ. ನನ್ಗೆ ಅವಾಗ ಒಂಚೂರು ಅವ್ರ ಬಗ್ಗೆ ತಿಳಿತಾ ಬಂತು. ಯಾಕಂದ್ರೆ ಫಸ್ಟ್ ನನ್ ಧ್ಯಾನಕ್ಕೆ ಬಂದಿದ್ರು ನನ್ನ ಸಿಸ್ಟರ್ಸ್ ಇಂದ, ಆಮೇಲೆ ಪ್ರೇಮ್ನಾಥ್ ಸರ್ ಪರಿಚಯ ಆಯ್ತು. ನಂಗೆ ಪತ್ರಿ ಸರ್ ಯಾರಂತಾನೂ ಗೊತ್ತಿರ್ಲಿಲ್ಲ. ಸೊ ಆಮೇಲೆ ಹೀಗೆ ಒಂದು ಸ್ವಲ್ಪ ದಿನ ಆದ ತಕ್ಷಣ ಸ್ಟಾರ್ಟ್ ಆಯ್ತು. ಸರ್ ಈ ತರ ಬಂದ್ರೆ ಮನೇಲಿ ಅಲ್ಲಿ ತುಂಬಾ ಧ್ಯಾನಿಗಳು ಬರ್ತಾರೆ. ಸಾರಿಗೂ ಬರೋದಕ್ಕೆ ಒಂದು ಅವ್ರಿಗೆ ಬೇಕಾದ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಲ್ವಾ. ಸೊ ನಮ್ಮನೆಗೂ ಬಂದು ಅಡ್ಗೆ ಮಾಡಿ ಅವರೆಲ್ಲ ಉಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಆ ತರ ಎಲ್ಲ ನಾನು ವಿಜುವಲೈಸೇಷನ್ ಮಾಡ್ಕೊಳ್ತಾ ಇದ್ದೆ. ಸೊ ಈ ರೀತಿ ಎಲ್ಲ ಮಾಡ್ಕೊಳೋದ್ರ ಜೊತೆಗೆ ಪಿರಮಿಡ್ ಬೇಕು ಅನ್ನೋದು ಒಂದು ತುಂಬಾ ಗಾಢವಾದ ಒಂದು ಸಂಕಲ್ಪ ಆಗಿತ್ತು. ಸೊ 2016 ಅಲ್ಲಿ ನಾವು ಡ್ಯೂಪ್ಲೆಕ್ಸ್ ಮನೆ ವಿತ್ ಪಿರಮಿಡ್ 9x9 ಗ್ಲಾಸ್ ಪಿರಮಿಡ್ ನಮ್ದು ಕಂಪ್ಲೀಟ್ ಆಯ್ತು. ಅದು ಒಂದು ಗೋಲ್ಡನ್ ಅಪಾರ್ಚುನಿಟಿ, ಒಂದು ಒಳ್ಳೆಯ ಅವಕಾಶ ಆ ಯೂನಿವರ್ಸ್ ನಮಗೆ ಮತ್ತೆ ಕೊಡ್ತು. ಸೊ ಇದು ಕೊಟ್ಟ ತಕ್ಷಣ ನನಗೆ ತುಂಬಾ ಖುಷಿ ಆಯ್ತು. ಖುಷಿ ಆದ್ರ ಜೊತೆಗೆ ಇಮಿಡಿಯೇಟ್ ಆಗಿ ಆ ವರ್ಷನೇ ವಿತಿನ್ 3 months ಪ್ರೇಮ್ನಾಥ್ ಸರ್ ಒಂದ್ ಸೆಷನ್ ಕೊಟ್ಟು ಬಂದು ನಮ್ಮ ಮನೆಗೆ ನಾನು ಏನು ಹೇಗೆ ಅನ್ಕೊಂಡಿದ್ದಲ್ಲ, ಪತ್ರಿ ಸರ್ ಮನೆಯಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ಬೇಕು, ಪ್ರಚಾರ ಮಾಡ್ಬೇಕು, ಅಂದ್ರೆ ಧ್ಯಾನದ ಬಗ್ಗೆ ಕ್ಲಾಸ್ ಮಾಡ್ಬೇಕು, ಅಡ್ಗೆ ಮಾಡ್ಬೇಕು, ಸೇಮ್ 3 months ಅಲ್ಲಿ ಸರ್ ಬಂದು ನಮ್ ಪಿರಮಿಡ್ ಓಪನ್ ಮಾಡಿದ್ರು. ಪಿರಮಿಡ್ ಓಪನ್ ಮಾಡಿ ಆಗ ಒಂದು ಹೊರಗಡೆ ಒಂದು ಫುಲ್ ಚಿತ್ರದುರ್ಗದಲ್ಲಿ ಫಸ್ಟ್ ಟೈಮು ಒಂದು ಸೆಷನ್ ಆಯ್ತು.
ಹೊರಗಡೆ ಎಲ್ಲ ಪಬ್ಲಿಕ್ಗೋಸ್ಕರ 1,000 ಜನ ಬಂದಿದ್ರು. ಆಗ ನಮ್ಮನೇಲೆ ಉಳ್ಕೊಂಡು ಅವರು ಅದ್ರ ಬಗ್ಗೆ ಎಲ್ಲ ತುಂಬಾ ಇಷ್ಟಪಟ್ಟು ಕೇಳಿ, ಸೊ ಅದು ಒಂದು ವಾರದ ಒಂದು ಪ್ರೋಗ್ರಾಮ್ ಆಗಿತ್ತು. ಅಂದ್ರೆ ಅದ್ರ ಹಿಂದೆ ಬಿರೋ ಒಂದು ಎಫರ್ಟ್ ತುಂಬಾ ಖುಷಿ ಆಯ್ತು ನನ್ಗೆ. ಅಂದ್ರೆ ಇಷ್ಟೊಂದ್ ಜನ ಇದ್ರ ಲಾಭ ಪಡಿತಾ ಇದ್ದಾರೆ ಅಂತ. ಸೊ ಹೀಗೆ ಈ ಒಂದು ಜರ್ನಿ ಆಫ್ ಧ್ಯಾನ ಸ್ಟಾರ್ಟ್ ಆಯ್ತು. ಅಲ್ಲಿಗೆ ನಿಲ್ಲಿಲ್ಲ. ಆ ಪಿರಮಿಡಿನ ಒಂದೊಂದು ಉದ್ದೇಶ ಏನು ಅಂತ ನಾನು ತಿಳ್ಕೋಬೇಕು ಅಂತ ನಾನು ಹಾಗೆ ಒಂದು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಮನೇಲಿ ಯಾರೇ ಬಂದ್ರು ಸರ್ ಶಾಕಾಹಾರ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ರು. ಅಂದ್ರೆ ಯಾರೇ ಧ್ಯಾನ ಮಾಡಿದ್ರು ವೆಜಿಟೇರಿಯನ್ ಆಗ್ಬೇಕು, ಧ್ಯಾನಕ್ಕಿಂತ ಮುಂಚೆ ಶಾಕಾಹಾರಿಗಳಾಗ್ಬೇಕು ಅಂತ ತುಂಬಾ ಸರ್ ಹೇಳೋರು. ಸೊ ಅದು ಕೂಡ ಮತ್ತೆ ನಾನೊಂದು ಸಂಕಲ್ಪ ಮಾಡ್ಕೊಂಡೆ. ಸೊ ನಮ್ಮ ಮನೇಲಿ ಯಾರೇ ಬಂದ್ರು ವೆಜಿಟೇರಿಯನ್ ಆಗ್ಬೇಕು, ಜೊತೆಗೆ ಧ್ಯಾನಿಗಳಾಗ್ಬೇಕು ಅಂತ ನಾನ್ ಏನ್ ಮಾಡ್ತಾ ಇದ್ದೆ, ಯಾವಾಗ್ಲೂ ಕುಕಿಂಗ್ ಮಾಡುವಾಗ ನಾನು ಒಂದು ಥಾಟ್ಸ್ ನ ರಿಲೀಸ್ ಮಾಡ್ತೇನೆ. ನಮ್ಮ ಮನೇಲಿ ಆಹಾರ ತಿಂದು ಯಾರೇ ಫುಡ್ ತಗೊಂಡ್ರು, ಏನೇ ನೀರ್ ತಗೊಂಡ್ರು, ಅವ್ರು ವೆಜಿಟೇರಿಯನ್ ಆಗಿ ಮತ್ತೆ ಧ್ಯಾನಿಗಳಾಗಿ ಬದಲಾಗಿ ಹೋಗ್ಬೇಕು ಅಂತ ನಾನು ಆತರ ಒಂದು ಥಾಟ್ ನ ಇಡ್ತಾ ಇದ್ದೆ. ಸೊ ಆ ರೀತಿ ಅದ್ ಹೇಗೆ ಮ್ಯಾನಿಫೆಸ್ಟ್ ಸ್ಟಾರ್ಟ್ ಆಯ್ತು ಅಂದ್ರೆ, ಯಾರೇ ಧ್ಯಾನಕ್ಕೆ ಬಂದ್ರು, ಯಾವ್ದೇ ಒಂದು ಪ್ರೇಮ್ನಾಥ್ ಸರ್ ಸೆಷನ್ಗೆ ಬಂದ್ರೆ ಎಷ್ಟೋ ನಾನ್ ವೆಜ್ ಈಟರ್ಸ್ ಬಂದು ವೆಜಿಟೇರಿಯನ್ ಆಗಿ ಸಾಕಷ್ಟು ಚೇಂಜಸ್ ಅನ್ನ ಅವರು ಕೂಡ ನೋಡ್ಕೊಳ್ತಾ ಇದ್ರು. ಸೊ ಈ ರೀತಿ ಸಾಕಷ್ಟು ಜನ ಸುಮಾರು ಐ ಥಿಂಕ್ ಹೇಳಕ್ಕೆ ಎಷ್ಟು ಜನ ಬಂದು ವೆಜಿಟೇರಿಯನ್ ಆಗಿ ಚೇಂಜ್ ಆಗಿದ್ದಾರೆ. ಸೊ ಆ ವೆಜಿಟೇರಿಯನ್ ಆಗೋ ಒಂದು ದಾರಿಯಲ್ಲಿ ಸಾಕಷ್ಟು ಜನ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಇತ್ತು, ಕೆಲವರಿಗೆ ಸಡನ್ ಆಗಿ ಆಕ್ಸಿಡೆಂಟ್ ಆಯ್ತು. ಒಂದ್ ಮಗುಗೆ ಒಂದು ಮಾತ್ರ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಒಂದು ಚಿಕ್ಕ ಮಗು 2 to 3 years ಬೇಬಿ ಸಡನ್ ಆಗಿ ಹಾಸ್ಪಿಟಲೈಸ್ ಆಗಿ ಏನೋ ಫುಡ್ ಪಾಯ್ಸನ್ ಆಗಿ ಒಂದು ಹಳ್ಳಿಯಲ್ಲಿ ಅವರಪ್ಪ ಒಬ್ಬ ಪುರೋಹಿತರು. ಅವರು ಸಡನ್ ಆಗಿ ಇದ್ರ ಬಗ್ಗೆ ಗೊತ್ತಾಗಿ ಇಲ್ಲೊಬ್ರು ಮೆಡಿಟೇಟರ್ಸ್ ಮನೆ ಇದೆ, ಅಲ್ಲಿ ಪಿರಮಿಡ್ ಇದೆ, ತುಂಬಾ ಶಕ್ತಿ ಇದೆ. ಸೊ ನೀವ್ ಒಂದ್ಸರಿ ಅಲ್ಲಿ ಪಿರಮಿಡ್ ಅನ್ನು ನೋಡ್ಕೊಂಡ್ ಬನ್ನಿ. ಆ ಮಗು ತುಂಬಾ ಎಚ್ಚರನೇ ಇರಲ್ಲ, ಹಾಸ್ಪಿಟಲೈಸ್ ಆಗಿರುತ್ತೆ. ಅವರು ಡಾಕ್ಟರ್ ತುಂಬಾ ಕಷ್ಟ, ನಾವೇನು ಹೇಳಕ್ ಆಗಲ್ಲ ಅಂತಾರ. ಅವಾಗ ನಮ್ದು ಗೊತ್ತಿರೋ ಒಬ್ಬ ಮೆಡಿಟೇಟರು ಅವ್ರನ್ನ ಥ್ರೂ ಕರ್ಕೊಂಡ್ ಬಂದ್ರು ಮನೇಲಿ. ಅವತ್ ಪತ್ರಿ ಸರ್ ಬೆಳಗ್ಗೆ ಸೆಷನ್ ಇದೆ, ಬೆಳಗ್ಗೆ ಬರೋರಿದ್ರು ನಮ್ಮ ಮನೆಗೆ. ಹಿಂದಿನ ದಿನ ರಾತ್ರಿ 10 o'clock ಫೋನ್ ಮಾಡಿದ್ದಾರೆ. ಬಟ್ ಯಾರೇ ಧ್ಯಾನಕ್ಕೆ ಬಂದ್ರು ನಾವ್ ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ಮೇಡಮ್ ಈ ತರ ನಿಮ್ ಮನೇಲಿ ಪಿರಮಿಡ್ ಇದೆ, ನಾವ್ ಬರ್ಬೇಕು, ನೋಡ್ಬೇಕು, ಧ್ಯಾನ ಮಾಡ್ಬೇಕು. ಸೊ ಈ ತರ ಮಗು ಈ ತರ ಆಗಿದೆ. ಅವ್ರು ಸಡನ್ ಆಗಿ ಬಂದು ರಾತ್ರಿ 10 ಗಂಟೆಗೆ ಬಂದು ಧ್ಯಾನ ಕುತ್ಕೊಂಡ್ರು. ಅವ್ರಿಗೆ ಧ್ಯಾನ ಕುತ್ಕೊಂಡಾಗ ತುಂಬಾ ಪಾಸಿಟಿವ್ ಫೀಲಿಂಗ್ಸು, ಕೃಷ್ಣನ ಒಂದು ಪ್ರೆಸೆನ್ಸ್ ಎಲ್ಲ ಅವ್ರಿಗೆ ತುಂಬಾ ಅನುಭವ ಆಯ್ತು. ಅವರು ಕೇಳಿದ್ರು ಏನ್ ಮಾಡ್ಬೋದು ಈ ತರ ಆಗಿದೆ ಅಂತ. ನನ್ಗೆ ಆ ಕ್ಷಣಕ್ಕೆ ಏನೂ ತೋಚ್ಲಿಲ್ಲ. ಬಿಕಾಸ್ ಏನ್ ಮಾಡ್ಬೇಕು ಅಂತ ನನಗೂ ಗೊತ್ತಿಲ್ಲ. ಸೊ ನನಗೆ ಆಮೇಲೆ ಕುತ್ಕೊಂಡು ನಾನು ಪ್ರೇ ಮಾಡ್ಕೊಂಡಾಗ ನನಗೊಂದು ಅನ್ಸಿತ್ತು, ಸರ್ ನೀವು ಪಿರಮಿಡ್ ಕ್ಯಾಪ್ಸ್ ಯಾವಾಗ್ಲೂ ಅವೈಲೇಬಲ್ ಇರುತ್ತೆ ಮನೆಯಲ್ಲಿ, ಈ ಕ್ಯಾಪ್ ತಗೊಂಡು ಹಾಸ್ಪಿಟಲ್ ಇಡಿ, ಅಲ್ಲಿ ಧ್ಯಾನ ಮಾಡಿ, ಈ ವಿಶ್ವಕ್ಕೋಸ್ಕರ ನಿಮ್ ಮಗಳು ಖಂಡಿತವಾಗಿ ಕೆಲಸ ಮಾಡ್ತಾಳೆ, ಬೇಗ ಗುಣಮುಖ ಆಗ್ತಾಳೆ ಅಂತ ಅನ್ಕೊಂಡು ಇಡಿ ಅಂದ್ರೆ ಅವ್ರು ಹೋಗಿ ಅಲ್ಲಿ ಪಿರಮಿಡ್ ಇಟ್ಟು ಹಾಸ್ಪಿಟಲ್ ಅಲ್ಲಿ ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡಿದ್ರು. ಧ್ಯಾನ ಮಾಡಿ ಬೆಳಗ್ಗೆ ಹೊತ್ತು ಬೆಳಗ್ಗೆ ಆಗೋಷ್ಟ್ರಲ್ಲಿ ಆ ಮಗು ಎಚ್ಚರವಾಗಿದ್ದು ಡಾಕ್ಟರ್ಸ್ ಶಿ ಸೇಫ್ ಅಂತ ಹೇಳಿ ಅವ್ರನ್ನ ಕಳ್ಸಿದ್ರು. ಅವ್ರು ಫೋನ್ ಮಾಡಿ ತುಂಬಾ ಖುಷಿ ಪಟ್ರು, ತುಂಬಾ ಒಂದು ಗ್ರಾಟಿಟ್ಯೂಡ್ ನ ವ್ಯಕ್ತಪಡಿಸಿದ್ರು. ಸೊ ನೆಕ್ಸ್ಟ್ ಡೇ ಸರ್ ಬಂದ್ಮೇಲೆ ಸರ್ಗೆ ಇದನ್ನೆಲ್ಲ ಹೇಳ್ದೆ, ಈ ತರ ಆಯ್ತು ಸರ್ ಅಂದ್ರೆ, అవునా ಪಿರಮಿಡ್ಸ್ అంటే ఏమనుకున్నావు ఇంత మిరాకల్స్ చేస్తుంది ಅಂತ ತೆಲುಗುಲಿ ಹೇಳಿದ್ರು. ಅಂದ್ರೆ ಪಿರಮಿಡ್ಸ್ ಅಂದ್ರೆ ದೇ ಆರ್ ಮಿರಾಕಲ್ಸ್, ಅಷ್ಟು ಮಿರಾಕಲ್ಸ್ ಮಾಡುತ್ತೆ ಅಂತ ಅವ್ರು ಹೇಳಿದ್ರು. ಸೊ ಈ ರೀತಿ ಜರ್ನಿ, ನಮ್ಮ ಜರ್ನಿ ಪತ್ರಿ ಸರ್ ಜೊತೆಗೆ ಮತ್ ಹಾಗೆ ಧ್ಯಾನದ ಎಲ್ಲ ಈ ಒಂದು ಜರ್ನಿಯಲ್ಲಿ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ನಾನು ನನ್ನನ್ನ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದ್ರೆ ನಾನು ವೈಯಕ್ತಿಕವಾಗಿ ಏನು ಬದಲಾಯಿಸ್ಕೊಳ್ಬೇಕು, ಯಾಕಂದ್ರೆ ಈಗ ನಾವು ಬದಲಾದ್ರೆ ಪ್ರಪಂಚ ಬದಲಾಗತ್ತೆ. ನಾವು ಮಕ್ಕಳನ್ನ ಬೆಳೆಸೋ ರೀತಿ, ನಮ್ಮ ಮನೆಯಲ್ಲಿ ಇರೋ ರೀತಿನ ನಾನು ಚೆಕ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಹೇಗೆ ಪ್ರೇಮ್ನಾಥ್ ಸರ್ ಯಾವಾಗ್ಲೂ ಹೇಳೋರು, ಮಕ್ಕಳನ್ನ ಯಾವಾಗ್ಲೂ ಬೈಬಾರ್ದು, ಅವರಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ಬಾರ್ದು, ನಾವು ಹೇಗೆ ಅವರಿಂದ ಯಾವಾಗ್ಲೂ ಒಳ್ಳೇದನ್ನ ಬಯಸ್ಬೇಕು ಅಂತ. ಅಂದ್ರೆ ನನ್ ಮಗಳು ಸ್ವಲ್ಪ ಆವ್ರೇಜ್ ಸ್ಟೂಡೆಂಟ್ ಇದ್ಲು, ಅಂದ್ರೆ ಮೀಡಿಯಮ್. ಅವಳನ್ನ ತುಂಬಾ ಹೇಳ್ತಾ ಇದ್ದೆ, ನೀನು ಓದಲ್ಲ, ಸರಿ ಓದಲ್ಲ, ಇನ್ನು ಓದಿದ್ರೆ ಚೆನ್ನಾಗ್ ಬರುತ್ತೆ, ಹಾಗೆ ಅಂದ್ರೆ ಬಿಕಾಸ್ ಆ ಟೈಮಲ್ಲಿ ನನಗೂ ಜ್ಞಾನ ಇರ್ಲಿಲ್ಲ ಅಷ್ಟೊಂದು. ಅವಾಗ ಪ್ರೇಮ್ನಾಥ್ ಸರ್ ಯಾವಾಗ್ಲೂ ಹೇಳೋರು, ಸ್ಟಡೀಸ್ ಬಗ್ಗೆ ಮೋಟಿವೇಟ್ ಮಾಡ್ಬೇಕು ಮಕ್ಕಳನ್ನ, ಹೇಗಿದಾರೆ ಅವ್ರನ್ನ ಸ್ವೀಕರಿಸಿ, ನೀವು ಧ್ಯಾನದಲ್ಲಿ ಅಂದ್ರೆ ಧ್ಯಾನಕ್ಕಿಂತ ಮುಂಚೆ ಬೇರೆ ಟೈಮಲ್ಲಿ ಎಲ್ಲರ ಹತ್ರ ಹೇಳಕ್ ಸ್ಟಾರ್ಟ್ ಮಾಡಿ, ನನ್ ಮಗಳು ತುಂಬಾ ಬುದ್ಧಿವಂತೆ, ತುಂಬಾ ಚೆನ್ನಾಗಿ ಓದ್ತಾಳೆ ಅಂತ ಆತರ
ಅಪ್ರಿಶಿಯೇಟ್ ಮಾಡಿ ಯಾವಾಗ್ಲೂ ಮಕ್ಕಳನ್ನ ಅಂತ. ಸೊ ಆಗ ಯಾವಾಗ ನಾನು ಸ್ಟಾರ್ಟೆಡ್ ನನ್ನನ್ನ ನಾನು ಬದಲಾಯಿಸ್ಕೊಂಡು, ಈಗ ಕಂಪ್ಲೀಟ್ ಆಗಿ ಅವಳು ಬದಲಾಗಿ ಅವಳು ಆವ್ರೇಜ್ ಸ್ಟೂಡೆಂಟ್ ಇದ್ರು ಅವಳು ತುಂಬಾ ಚೆನ್ನಾಗಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಲು. ಅವಳು ಒಂದು ಜಾಬ್ ಕೂಡ ಔಟ್ ಆಫ್ ಕ್ಯಾಂಪಸ್ ಇದ್ರು ಸಡನ್ ಆಗಿ ಎಲ್ಲರ್ಕಿನ ಅವಳದೆ ತುಂಬಾ ವಿಶೇಷವಾಗಿ ಔಟ್ ಆಫ್ ಕ್ಯಾಂಪಸ್ ಅವಳಿಗೆ ಒಳ್ಳೆ ಜಾಬ್ ಸಿಕ್ತು. ಅದು ಕೂಡ ಒಂದು ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಅವಳು ಏನು ಒಂದು ಯೂನಿವರ್ಸಿಗೆ ಅನ್ಕೊಂಡು ಧ್ಯಾನ ಮಾಡ್ತಾ ಇದ್ಲು. ಅವಳು ಬೇಗನೆ ಧ್ಯಾನಕ್ಕೆ ಬಂದ್ಲು. ಅವಳು 7ನೇ ಕ್ಲಾಸ್ ಇರ್ಬೇಕಾದ್ರೆ ನಾವು ಧ್ಯಾನ ಚಕ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಅವಳು ಅದನ್ನೆಲ್ಲ ನೋಡಿ ಅವಳು ಬೇಗನೆ 3 ಅವರ್ಸ್ ಧ್ಯಾನ ಮಾಡ್ತಾ ಇದ್ಲು. ಹಾಗೆ ಈಗ ಮಕ್ಳಿಗಾಗಿ ಆ ಧ್ಯಾನ ಇಡ್ತಾರಲ್ವಾ, ಧ್ಯಾನದ PSSM ಮೂವ್ಮೆಂಟ್ ಅಲ್ಲಿ. ಸೊ ಅದರಲ್ಲಿ ಅವಳು ಲಾಕ್ಡೌನ್ ಟೈಮ್ ಅಲ್ಲಿ ಜಾಯಿನ್ ಆಗಿ ಅವಳು ತುಂಬಾ ಡ್ಯಾನ್ಸ್ ಎಲ್ಲ ಕಲ್ತ್ಲು. ಸೊ ಆಗ ಪ್ರಚಾರ ಕೂಡ ಮಾಡ್ತಿದ್ಲು. ನಾನು ಒಂದ್ಸರಿ ಒಬ್ಬ ಹುಡುಗಿ ಪ್ರಚಾರ ಮಾಡೋದನ್ನ ನೋಡಿ ನನ್ ಮಗಳು ಕೂಡ ಈ ತರ ಪ್ರಚಾರ ಮಾಡ್ಬೇಕು ಅಂತ ನಾನು ಕನ್ಸ್ಕೊಂಡಿದ್ದೆ. ಸೊ ಅವಳು ಲಾಕ್ಡೌನ್ ಟೈಮ್ ಅಲ್ಲಿ ಕಂಟಿನ್ಯೂಸ್ 2000 ಪ್ರಚಾರ ಲಾಕ್ಡೌನ್ ಟೈಮ್ ಅಲ್ಲಿ. ಸೊ 2 ಇಯರ್ಸ್ ಪ್ರಚಾರ ಮಾಡಿ ಹಾಗೆ ಆಮೇಲೆ ಅವಳು ಜಾಬ್ ಕಂಟಿನ್ಯೂ ಮಾಡಿದ್ಲು. ಸೊ ಅವರವರ ಇಚ್ಛೆ. ಆದ್ರೆ ಈಗೂ ಕೂಡ ಮೆಡಿಟೇಷನ್ ಮಾಡ್ತಾಳೆ. ಸೊ ಮೆಡಿಟೇಷನ್ ಎಲ್ಲ ಇದು ಎಕ್ಸ್ಪೀರಿಯನ್ಸ್ ನ ಎಲ್ಲಾರ ವಿಷಯಗಳನ್ನ ಕೇಳಿ ಅವಳು ಕೂಡ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾಳೆ. ಸೊ ಸಾಕಷ್ಟು ಈ ರೀತಿ ಹೇಳ್ತಾ ಹೋದ್ರೆ ತುಂಬಾ ವಿಷಯಗಳಿದೆ. ಈ ಹಾಗೆ ಧ್ಯಾನದ ಬಗ್ಗೆ ಮತ್ತೆ ನನ್ನ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ನಾನು ತುಂಬಾ ಬ್ಲೆಸ್ಡ್. ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ಮೆಡಿಟೇಷನ್ ಸಪೋರ್ಟ್ ಮಾಡ್ತಾರೆ, ಹಸ್ಬೆಂಡು, ಮಕ್ಕಳು. ಸೊ ಹ್ಯಾಪಿ ಲೈಫ್ ಅಂತ ಹೇಳ್ಬೋದು. ಸೊ ನಾವು ಯಾವಾಗ ಒಳ್ಳೆ ಭಾವನೆಯಿಂದ ಇರ್ತೀವಿ ಅಂದ್ರೆ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಹೇಗೆ ಟ್ರೈನ್ ಆಗಿರುತ್ತೆ ಅಂದ್ರೆ, ನಾವು ಬೆಳೆದ ವಾತಾವರಣ ಮತ್ತೆ ನಮ್ಮ ಸುತ್ತಲೂ ಇರುವ ಜನರು ಏನ್ ಹೇಳಿರ್ತಾರೆ ಅದು ನಿಜ ಅಂತ ನಂಬಿರ್ತೀವಿ. ಸೊ ಅದು ನಿಜ ಅಂತ ನಂಬಾಗ ನಮ್ಮ ಒಳಗಡೆ ಎಷ್ಟು ನೆಗೆಟಿವ್ ಆಲೋಚನೆಗಳು ಬೇರೆ ಹುಟ್ಬಿಟ್ಟಿರುತ್ತೆ. ಸೊ ಅದನ್ನೇ ನಾವು ನಿಜ ಅನ್ಕೊಂಡ್ಬಿಟ್ಟಿರ್ತೀವಿ. ಉದಾಹರಣೆಗೆ ಲೈಫ್ ಇಷ್ಟೇ, ನಾವ್ ಏನ್ ಮಾಡಿದ್ರು ಮುಂದಕ್ಕೆ ಹೋಗಲ್ಲ, ನಾವ್ ಅನ್ಲಕ್ಕಿ, ನಮ್ ಕೈಲಿ ಏನು ಮಾಡಕ್ಕಾಗಲ್ಲ, ನಮ್ ಮಕ್ಳು ಸ್ವಲ್ಪ ಏನಾದ್ರು ಸರಿಯಾಗಿ ಓದ್ಲಿದ್ರೆ ಇವ್ರಿಷ್ಟೇ, ಇವ್ರ ಹಣೆಬರ ಇಷ್ಟೇ, ಇವ್ರೇನು ಓದಲ್ಲ, ಇವ್ರು ಮುಂದುವರಿಯಲ್ಲ, ಮುಂದಕ್ಕೆ ಹೋಗಲ್ಲ. ಸೊ ಈ ರೀತಿ ಆಮೇಲೆ ಬೇರೆಯವರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತೀವಿ. ನನ್ಗೆ ಅದು ಕೊಡ್ಬೇಕು, ಇದು ಕೊಡ್ಬೇಕು, ಇದು ಬೇಕು, ಅದು ಬೇಕು, ಅವ್ರು ಹೀಗಿರ್ಬೇಕು. ಯಾವಾಗ್ಲೂ ರಿಲೇಶನ್ಶಿಪ್ ಅಲ್ಲೂ ಅಷ್ಟೇ ಆ ವ್ಯಕ್ತಿಯಿಂದ ತುಂಬಾ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಸೊ ಯಾವಾಗ ಧ್ಯಾನದಲ್ಲಿ ಬರ್ತೀವೋ ಆ ಎಕ್ಸ್ಪೆಕ್ಟೇಷನ್ ನ್ಯೂಟ್ರಲ್ ಆಗಿ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಅಂದ್ರೆ ಆ ವ್ಯಕ್ತಿಗಳು ಹೇಗಿರ್ತಾರೋ ಹಾಗೆ ಸ್ವೀಕರಿಸ್ತೀವಿ. ಅಹಂ ಬ್ರಹ್ಮಾಸ್ಮಿ ಸ್ಥಿತಿ ಅಂತೀವಿ. ಅಂದ್ರೆ ನನ್ನಲ್ಲೂ ಆತ್ಮ ಅವರಲ್ಲೂ ಆತ್ಮ ಇದ್ದಾನೆ ಅಂದ್ಮೇಲೆ ಅವ್ರು ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ, ಅವ್ರು ಹೇಗೆ ಇದ್ರು ನನ್ನ ಸಂಬಂಧಿಕಗಳು, ನಾನು ಅವ್ರನ್ನ ಸ್ವೀಕರಿಸ್ಬೇಕು ಅಂತೇಳಿ ಸಂತೋಷವಾಗಿ ಅವ್ರನ್ನ ಸ್ವೀಕರಿಸೋಕೆ ನಾವು ಶುರು ಮಾಡ್ತೀವಿ. ಸೊ ಅಲ್ಲಿ ಯಾವುದೇ ರೀತಿಯ ಭಿನ್ನ ಅಭಿಪ್ರಾಯಕ್ಕೆ ಜಾಗ ಆಗಲ್ಲ. ಅವಾಗ ಸ್ವೀಕಾರ ಮನೋಭಾವ ಅಂತ ಹೇಳ್ತೀವಿ, ಅಂದ್ರೆ ಅಕ್ಸೆಪ್ಟೆನ್ಸ್. ಈ ಅಕ್ಸೆಪ್ಟೆನ್ಸ್ ಅನ್ನೋದು ಕೇವಲ ನಾವು ಧ್ಯಾನ ಮಾಡ್ತಾ ಯಾವಾಗ ಹೆಚ್ಚು ಮಾಡ್ತೀವೋ ಆಗ ಆ ಸ್ವೀಕಾರ ಮನೋಭಾವ ಅನ್ನೋದು ಹೆಚ್ಚು ನಮ್ಮಲ್ಲಿ ಬರುತ್ತೆ. ಹಾಗೆ ಇದ್ರ ಜೊತೆಗೆ ಸ್ವಯಂ ಪ್ರೀತಿ. ನಾವು ಎಲ್ಲರನ್ನು ಪ್ರೀತಿಸೋಕೆ ಯಾವಾಗ ಆಗುತ್ತೆ ಅಂದ್ರೆ ನಾವು ನಮ್ಮನ್ನ ಪ್ರೀತಿಸಿದಾಗ. ನೋಡಿ, ಯಾವಾಗ್ಲೂ ಈ ಪ್ರೀತಿ ಅನ್ನೋದು ಹೊರಗಡೆಯಿಂದಾನೇ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನನ್ ಗಂಡ ಪ್ರೀತಿಸ್ಬೇಕು, ಹೆಂಡತಿ ಪ್ರೀತಿಸ್ಬೇಕು, ಮಗ ಪ್ರೀತಿಸ್ಬೇಕು, ಅವ್ರು ಪ್ರೀತಿಸ್ಬೇಕು ಅಂತ ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತೀವಿ. ಯಾವಾಗ ನಮ್ಮನ್ನ ನಾವು ಸಂಪೂರ್ಣವಾಗಿ ಪ್ರೀತಿಸ್ತೀವೋ ಆಗ ಮಾತ್ರ ಬೇರೆಯವ್ರನ್ನ ಪ್ರೀತಿಸೋಕಾಗದು. ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಹಾಗೆ ಬಹಳಷ್ಟು ವಿಷಯಗಳು ಇಂಪ್ಲಿಮೆಂಟ್ ಮಾಡ್ಕೊಳ್ತೀವಿ ನಮ್ ಜೀವನದಲ್ಲಿ. ಅಂದ್ರೆ ನಾವ್ ಹೇಗಿರ್ಬೇಕು, ಹೇಗೆ ಜೀವನವನ್ನ ನೋಡ್ಬೇಕು, ಹೇಗೆ ಅದೇ ನಾನು ಈ ಕ್ಷಮಾಪಣೆ ಇನ್ನೂ ಒಂದ್ ದೊಡ್ಡ ಅಸ್ತ್ರ ಅಂದ್ರೆ ಕ್ಷಮಾಪಣೆ. ಹಾಗೆ ಧ್ಯಾನಕ್ಕೆ ಬರೋಕಿನ ಮುಂಚೆ ಯಾರನ್ನೂ ಕ್ಷಮಿಸುವ ಸ್ಥಿತಿಯಲ್ಲಿರಲ್ಲ. ಯಾಕಂದ್ರೆ ಏನಾದ್ರೂ ತಪ್ಪಾದ್ರೆ, ಏನಾದ್ರೂ ಸಂದರ್ಭದಲ್ಲಿ ಯಾವುದೇ ಒಂದು ಸಿಚುಯೇಷನ್ ಆಗಿರ್ಬೋದು, ಆ ವ್ಯಕ್ತಿಯಿಂದ ನಾವು ದೂರ ಇರ್ತೀವಿ, ಆ ವ್ಯಕ್ತಿನ ಯಾವಾಗ್ಲೂ ಹೇಟ್ ಮಾಡ್ತಾ ಇರ್ತೀವಿ. ಹಾಗಾದ್ರೆ ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವೋ ಆ ಕ್ಷಮಿಸುವ ಗುಣ, ಫರ್ಗಿವ್ನೆಸ್ ಯಾವಾಗ ಬರುತ್ತೆ ಅಂದ್ರೆ ಧ್ಯಾನದಲ್ಲಿದ್ದಾಗ. ಆ ವ್ಯಕ್ತಿ ಏನೇ ತಪ್ಪು ಮಾಡಿದ್ರು ಆ ವ್ಯಕ್ತಿನ, ಸಮಯವನ್ನ, ಅವ್ರು ಆಡಿದ ಮಾತನ್ನ ಅಲ್ಲಿಗೆ ಬಿಟ್ಟು ಮೂವ್ ಆನ್ ಆಗ್ತೀವಿ. ಅಂದ್ರೆ ಮುಂದಕ್ಕೆ ಬರ್ತೀವಿ, ಈ ಕ್ಷಣದಲ್ಲಿ ಜೀವಿಸ್ತೀವಿ. ಈ ಕ್ಷಣದಲ್ಲಿ ಜೀವಿಸಿದಾಗ ಏನಾಗುತ್ತೆ ಅಂದ್ರೆ ಆಗ ನಾವು ಆನಂದದಿಂದ ಜೀವಿಸ್ತೀವಿ, ಆರೋಗ್ಯದಿಂದ ಜೀವಿಸ್ತೀವಿ. ಕ್ಷಮಾಪಣೆ ಅನ್ನೋದು ಕೇವಲ ಅವ್ರು ಚೆನ್ನಾಗಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಕ್ಷಮಾಪಣೆ ಮಾಡೋದ್ರಿಂದ ನಾವು ಸಂಪೂರ್ಣವಾಗಿ ಆನಂದವಾಗಿರ್ತೀವಿ.
ಎಲ್ಲರೂ ತಪ್ಪು ತಿಳ್ಕೊಳ್ತಾರೆ. ಕ್ಷಮಿಸೋದ್ರಿಂದ ನನ್ ಈಗೋ ಕಮ್ಮಿ ಆಗುತ್ತೆ, ನಾನ್ ಅವರಿಗೆ ಇಂಪಾರ್ಟೆನ್ಸ್ ಕೊಟ್ಟಂಗ ಆಗುತ್ತೆ, ನಾನ್ ಯಾಕೆ ಕ್ಷಮಿಸ್ಬೇಕು ಹಾಗೆ ಅಂತ ನಮ್ಮ ಯೋಚನೆ ಇರುತ್ತೆ. ಆದ್ರೆ ಕ್ಷಮಿಸೋದ್ ಗುಣ ಇದ್ದಾಗ ನಾವು ಆರೋಗ್ಯವಾಗಿರ್ತೀವಿ. ಯಾಕಂದ್ರೆ ಅವ್ರನ್ನ ಕ್ಷಮಿಸ್ಲಿಲ್ಲ ಅಂದ್ರೆ ಅವ್ರು ಆಡಿರೋ ಮಾತು, ಅವ್ರು ಕೊಟ್ಟ ನೋವು ಯಾವಾಗ್ಲೂ ನಮ್ ತಲೆಯಲ್ಲಿ ಇಟ್ಕೊಂಡು ನಾವು ಆ ಎಮೋಷನಲ್ ವೂಂಡ್ ಅಂತ ಮಾಡ್ಕೊಳ್ತೀವಿ. ಅಂದ್ರೆ ಭಾವನಾತ್ಮಕ ಗಾಯಗಳು ಅಂತೇಳಿ ನಾವು ಹೆಚ್ಚು ಮಾಡ್ಕೊಂಡಾಗ ನಿಮ್ಮ ಒಂದು ಶಕ್ತಿ ಧ್ಯಾನದಿಂದ ಏನ್ ಪಡ್ಕೊಂಡಿರ್ತೀರಲ್ವಾ ಅದನ್ನೆಲ್ಲ ಲೀಕ್ ಆಗ್ತಾ ಹೋಗುತ್ತೆ. ಅಂದ್ರೆ ಆ ಶಕ್ತಿ ಎಲ್ಲ ಹೊರಗಡೆ ಹೋಗ್ತಾ ಹೋಗುತ್ತೆ. ಆಗ ಯಥಾ ಪ್ರಕಾರ ಎಲ್ಲಿರೋರು ಅಲ್ಲೇ ಇರ್ತೀರ. ಸೊ ಆ ಶಕ್ತಿನ ಹೇಗೆ ನಾವು ಉಳಿಸ್ಕೋಬೇಕು, ಗಳಿಸ್ಕೋಬೇಕು, ಮೇಂಟೈನ್ ಮಾಡ್ಬೇಕು ಅನ್ನೋದು ಅದು ನಾವು ಅರ್ಥ ಮಾಡ್ಬೇಕು. ಧ್ಯಾನದಿಂದ ಒಂದಲ್ಲ, ಎರಡಲ್ಲ, ಮೂರಲ್ಲ, ನೂರಾರು ಬದಲಾವಣೆಗಳು, ನೂರಾರು ಚೇಂಜಸ್. ಸೊ ಧ್ಯಾನ ಏನಂದ್ರೆ ಒಂದು ಕಲ್ಪವೃಕ್ಷ, ಕಾಮಧೇನು ಅಂತ ಹೇಳ್ಬೋದು. ಸೊ ಅದಕ್ಕೆ ಧ್ಯಾನದಿಂದ ಆರೋಗ್ಯ, ಧ್ಯಾನದಿಂದ ಭೋಗ ಅಂತ ಹೇಳ್ತಾರೆ ನಮ್ಮ ಗುರುಗಳು. ಸೊ ಆ ರೀತಿ ಧ್ಯಾನ ಮಾಡ್ತಾ ಮಾಡ್ತಾ ಹಾಗೆ ಇತ್ತೀಚೆಗೆ ಲಾಕ್ಡೌನ್ ಟೈಮ್ ಇಂದ ಆನ್ಲೈನ್ ಆಫ್ಲೈನ್ ಪ್ರಚಾರ ಮಾಡ್ತಾ ಸಾಕಷ್ಟು ನಮ್ಮ ಕುಟುಂಬದಲ್ಲಿ ನನ್ನ 4 ಜನ ಸಿಸ್ಟರ್ಸು, ನನ್ನ ಬ್ರದರ್ ವೈಫು, ಇವರೆಲ್ಲ ನಮ್ಮ ಕುಟುಂಬದವರು ಧ್ಯಾನಿ ಆಗಿರೋದ್ರಿಂದ, ಧ್ಯಾನ ಪ್ರಚಾರದಲ್ಲಿ ಇರೋದ್ರಿಂದ ನನ್ಗೆ ಅದು ತುಂಬಾ ಒಂದು ಬ್ಲೆಸ್ಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ಒಂದು ಕುಟುಂಬದಲ್ಲಿ ಅದೇ ಒಂದು ವಾತಾವರಣದಲ್ಲಿ ಇರೋದ್ರಿಂದ ಸಾಕಷ್ಟು ವರ್ಕ್ಶಾಪ್ಸ್, ಮಿರರ್ ವರ್ಕ್ಶಾಪ್ಸ್ ಇರ್ಬೋದು, ಕ್ಯಾಶ್ ಕಾನ್ಶಿಯಸ್ ಇರ್ಬೋದು, ಚಕ್ರ ವರ್ಕ್ಶಾಪ್ ಇರ್ಬೋದು, ಇತ್ತೀಚೆಗೆ ಸೆಲ್ಫ್ ಲವ್, ಯು ಕ್ಯಾನ್ ಹೀಲ್ ಯುವರ್ ಲೈಫ್, ಮತ್ತೆ ಹಾಗೆ ಈ ಸಂತಾನ ಪ್ರಾಪ್ತಿ ರಸ್ತು ಆಗಿರ್ಬೋದು, ಸಾಕಷ್ಟು ವರ್ಕ್ಶಾಪ್ಸ್ ಅನ್ನ ಮಾಡ್ತಾ ಎಷ್ಟೋ ಜನಕ್ಕೆ ನಿಜವಾಗ್ಲು ಧ್ಯಾನದಿಂದ ಒಂದು ಆರೋಗ್ಯ, ಭಾಗ್ಯ, ಮತ್ತೆ ಸಂಬಂಧದಲ್ಲಿ ಬದಲಾವಣೆ, ಹಾಗೆ ಒಂದು ಕರಿಯರ್ ಅಲ್ಲಿ ಚೇಂಜಸ್, ಒಂದು ಹಾಗೆ ಈ ಸಮೃದ್ಧಿಯಲ್ಲಿ ಬದಲಾವಣೆ, ಎಲ್ಲ ರೀತಿಯಲ್ಲಿ ಬದಲಾವಣೆಯನ್ನ ತಂದ್ಕೊಂಡಿದ್ದಾರೆ. ಅದು ತುಂಬಾ ಸಂತೋಷಕರ ವಿಚಾರ. ಇನ್ನೂ ಬಹಳಷ್ಟು ಇದೆ, ಬಟ್ ಸಮಯದ ಒಂದು ನಾವು ಜ್ಞಾನವನ್ನ ಇಟ್ಕೋಬೇಕು. ಒಂದು ಸೆಷನ್ ಮಾಡ್ಬೇಕು ಅಂದ್ರೆ ಈ ಸಮಯದ ಒಂದು ಇದರಲ್ಲಿ ನಾವು ನೋಡಿದಾಗ ಇಷ್ಟು ಸಾಕು. ಇನ್ನಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ಮತ್ತೆ ಯಾವಾಗಾದ್ರೂ ಹಂಚ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಒಟ್ಟಾಗಿ ಹೇಳ್ಬೇಕು ಅಂದ್ರೆ ಧ್ಯಾನದಿಂದ ಯದ್ಭಾವಂ ತದ್ಭವತಿ. ನೀವೇನ್ ಅನ್ಕೊಳ್ತೀರೋ ಅದೇ ನಿಮ್ ಲೈಫಲ್ಲಿ ಆಗತ್ತೆ. ನಿಮ್ಮ ಆಲೋಚನೆ, ನಿಮ್ಮ ನಂಬಿಕೆ, ನಿಮ್ಮ ಭಾವನೆ, ನಿಮ್ಮ ಕೆಲಸ, ಇದನ್ನ ಬದಲಾಯಿಸ್ಕೋಬೇಕು. ಧ್ಯಾನ ಏನು ಬದಲಾಯಿಸಲ್ಲ. ಅಂದ್ರೆ ಧ್ಯಾನ ಮಾಡೋದ್ರಿಂದ ಬಹಳಷ್ಟು ಜನ, ನಾನ್ ಧ್ಯಾನ ಮಾಡ್ತಾ ಇದ್ದೀನಿ 3 ಗಂಟೆ, ನನ್ ಲೈಫ್ ಬದಲಾಗಿಲ್ಲ, ನಾನ್ ಚೇಂಜ್ ಆಗಿಲ್ಲ, ನಾನ್ ಯಾಕೆ ಹಾಗೆ ಇದ್ದೀನಿ, ಅವರೆಲ್ಲ ಅಷ್ಟು ಬದಲಾಗಿದಾರಂತ. ಆದ್ರೆ ಧ್ಯಾನದಿಂದ ಒಂದು ನೀವು ಚೆಕ್ ಮಾಡ್ಕೊಳ್ಳಿ, ನನ್ನ ಆಲೋಚನೆ ಏನ್ ಬದಲಾಗಿದೆ, ನನ್ನ ನಂಬಿಕೆ ಏನ್ ಬದಲಾಗಿದೆ, ನನ್ನ ಭಾವನೆ ಏನ್ ಬದಲಾಗಿದೆ, ನಾನು ಎಲ್ಲರನ್ನು ಮೊದ್ಲು ಹಾಗೆ ಸ್ವೀಕರಿಸ್ತಿದ್ದೀನ ಇಲ್ಲ, ನಾನ್ ಸರಿಯಾಗಿ ಮಾತಾಡ್ತಿದ್ದೀನ ಇಲ್ಲ, ನನ್ ಕೋಪ ಈ ಅರಿಷಡ್ ವರ್ಗದಲ್ಲಿ ನನಗೆ ಇಡ್ತಾ ಇದೆನೋ ಇಲ್ಲ, ನಾನ್ ತುಂಬಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀನ, ಯಾವಾಗ್ಲೂ ಕಂಪ್ಲೇಂಟ್ಸ್ ಮಾಡ್ತೀನ, ಜಡ್ಜ್ಮೆಂಟ್ ಮಾಡ್ತೀನ, ಇನ್ನು ಏನ್ ಬದಲಾಯಿಸ್ಕೋಬೇಕು ನನ್ನಲ್ಲಿ. ಬೇರೆಯವ್ರನ್ನ ಬದಲಾಯಿಸ್ಬೇಡಿ ಯಾವತ್ತು, ನಿಮ್ಮನ್ನ ನೀವು ಹೇಗೆ ಬದಲಾಯಿಸ್ಕೋಬೇಕು ಅನ್ನೋದ್ ಚೆಕ್ ಮಾಡ್ಕೊಂಡು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ನನ್ನಲ್ಲಿ ಬದಲಾಗುವ ಯಾವ್ಯಾವ ಗುಣಗಳನ್ನ ನಾನು ಬದಲಾಯಿಸ್ಕೋಬೇಕು, ನಾನು ಏನೇನ್ ಸರಿ ಮಾತಾಡ್ಬೇಕು ಅಂತ ಲಿಸ್ಟ್ ಮಾಡ್ಕೊಂಡಾಗ ನಿಮ್ಮ ಲೈಫ್ನ ಮಿರರ್ ನಿಮಗೆ ತೋರಿಸುತ್ತೆ. ಆಗ ಆ ಲಿಸ್ಟ್ ಪ್ರಕಾರ ನೀವು ಹೋದ್ರೆ ನಿಜವಾಗ್ಲೂ ನಿಮ್ಮ ಜೀವನ ನಿಮ್ ಕೈಯಲ್ಲೇ ಇರುತ್ತೆ, ಯಾರು ಬದಲಾಯಿಸೋಕ್ ಸಾಧ್ಯ ಇಲ್ಲ. ನೀವೇ. ಅದಕ್ಕೆ ಮೈ ಡಿಯರ್ ಗಾಡ್ಸ್ ಅಂತಾರೆ ಪತ್ರಿ ಸರ್ ಯಾವಾಗ್ಲು, ಯು ಆರ್ ದ ಕ್ರಿಯೇಟರ್. ನಿಮ್ಗೆ ಯಾವ ವಯಸ್ಸಲ್ಲಿ ಏನ್ ಬೇಕೋ ಹೇಗ್ ಬೇಕೋ ಹಾಗಿರೋಕೆ ಸಾಧ್ಯ ಆಗತ್ತೆ. ಯು ಆರ್ ದ ಕ್ರಿಯೇಟರ್ ಅಂದ್ರೆ ಇಲ್ಲಿ ಏಜ್ ಇಸ್ ಜಸ್ಟ್ ನಂಬರ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾವ ಏಜ್ ಅಲ್ಲಿ ಏನ್ ಬೇಕಾದ್ರೂ ನೀವು ಕ್ರಿಯೇಟ್ ಮಾಡ್ಬೋದು, ನಿಮ್ಗೆ ಏನ್ ಬೇಕಾದ್ರೂ ಅದನ್ನ ಪಡಿಬಹುದು. ಆ ಶಕ್ತಿ ನಿಮ್ಮಲ್ಲಿದೆ. ಯಾವಾಗ್ಲೂ ನಾನ್ ಏನು ಆಗಲ್ಲ, ನನ್ ಕೈಲಿ ಆಗಲ್ಲ ಅನ್ನೋದು ನೋ. ಧ್ಯಾನಕ್ ಬಂದ್ಮೇಲೆ ದೇರ್ ಇಸ್ ನೋ ವರ್ಡ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ತಿಳ್ಕೊಳ್ಳಿ. ಯಾವುದು ಆಗಲ್ಲ ಅಂತ ಇಲ್ಲ. ಆದ್ರೆ ಆಗುವ ಮನಸ್ಸು ನಿಮ್ಮದಾಗಿರ್ಬೇಕು. ನೀವು ಸ್ಟ್ರಾಂಗ್ ಆಗಿ ಇರ್ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು, ಸಾಧನೆ ಮಾಡ್ಬೇಕು. ಡೈಲಿ 3 hours 4 hours ನಿಮ್ಗೆ ಟೈಮ್ ಸಿಕ್ಕಾಗಲ್ಲ, ಸಾಧನೆ ಮಾಡಿ. ಟೈಮ್ ವೃಥಾ ವೇಸ್ಟ್ ಮಾಡೋದನ್ನ ಬಿಡ್ಬೇಕು. ಎಷ್ಟೋ ಸರಿ ಟೈಮ್ ಫೋನ್ ಕಾಲ್ಸ್ ಅಲ್ಲಿ ಅಥವಾ ನಾವು ಗಾಸಿಪ್ ಮಾಡ್ತಾ ಎಷ್ಟೋ ರೀತಿಯಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ. ಅದ್ರ ಬದಲಾಗಿ ಒಂದ್ ಬುಕ್ ಅನ್ನ ಓದಿ, ಒಂದು ಯಾವ್ದಾದ್ರು ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳಿ. ತಿಳ್ಕೊಳೋದೊಂದೇ ಅಲ್ಲ, ಧ್ಯಾನ ಮಾಡೋದೊಂದೇ ಅಲ್ಲ,
ಅದನ್ನ ನಾನು ದಿನನಿತ್ಯ ಲೈಫಲ್ಲಿ ನಾನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಾ? ಓಕೆ, ನಾನು ಇಷ್ಟು ಕೇಳಿದ್ನಲ್ಲ, ನಾನು ಧ್ಯಾನದಲ್ಲಿ ಯಾರೋ ಕ್ಲಾಸ್ ಹೇಳಿದ್ರು, ಯಾವ ಮೇಡಮ್ ಆದ್ರೂ ಹೇಳಿರ್ಬೋದು, ಆ ಕ್ಲಾಸಲ್ಲಿ ಹೇಳಿರೋ ಒಂದು ಸಬ್ಜೆಕ್ಟ್ ನಾನ್ ನಿಜವಾಗ್ಲೂ ಇಲ್ಲಿ ರೂಢಿ ಮಾಡ್ಕೊಳ್ತಾ ಇದ್ದೀನ? ಇವಾಗ ಹೇಳ್ತಾರೆ ಸ್ವೀಕಾರ ಮನೋಭಾವ ಫ್ಯಾಮಿಲಿಯಲ್ಲಿ ಅಂತ. ಫ್ಯಾಮಿಲಿಗೆ ಬಂದ ತಕ್ಷಣ ಧ್ಯಾನ 3 ಅವರ್ಸ್ ಮಾಡೋದು, ಫ್ಯಾಮಿಲಿಗೆ ಬಂದ ತಕ್ಷಣ ಅವರು ಅಂದ್ರೆ ನನಗಾಗಲ್ಲ, ಅವ್ರಂದ್ರೆ ನನಗಿಷ್ಟಿಲ್ಲ, ಅವ್ರು ನನ್ನ ಅಡ್ಜಸ್ಟ್ ಆಗಲ್ಲ, ಅವ್ರ ಜೊತೆಗಿರಲ್ಲ ಅಂತ ಈ ರೀತಿ ಮತ್ತೆ ಫೈಟಿಂಗ್ ಆಡಿದಾಗ ನೀವು 3 ತಾಸು ಧ್ಯಾನ ಮಾಡಿರೋದು ಉಪಯೋಗ ಇಲ್ಲ. ನಿಮ್ಮ ಆತ್ಮದ ಚೈತನ್ಯ, ನಿಮ್ಮ ಆತ್ಮದ ಏಳಿಗೆನೇ ಆಗಲ್ಲ, ನೀವ್ ಅಲ್ಲೇ ಇರ್ತೀರ. ಆಗ ನೀವು ಹ್ಯಾಪಿಯಾಗಿ ಇರೋಕ್ಕಾಗಲ್ಲ. ಯಾವಾಗ ನಿಮ್ಮ ಸ್ಥಿತಿನ ಬದಲಾಯಿಸ್ಕೊಂಡು ನಿಮ್ಮ ಸ್ಥಿತಿನ ಹೆಚ್ಚು ಮಾಡ್ಕೊಳ್ತೀರೋ ಆಗ ನೀವು ಸಂತೋಷವಾಗಿರೋಕೆ ಸಾಧ್ಯ. ನಮಗೆ ಬೇಕಾಗಿರೋದು ಧ್ಯಾನದಿಂದ ಸಂತೋಷ, ಆನಂದ, ಆರೋಗ್ಯ. ಈ ಮೂರನ್ನು ಪಡಿಬೇಕಂದ್ರೆ ನಾವು ಬದಲಾಗ್ಬೇಕು ಸ್ನೇಹಿತರೆ. ಎಷ್ಟು ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಈ ಅವಕಾಶ ಮಾಡಿಕೊಟ್ಟಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ, PSSM ಮೈಸೂರಿನ ಮೂವ್ಮೆಂಟ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಮೇಡಮ್.